ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಈ ಒಂದು ಯೂನಿಟ್ನ ಕುರಿತು 150 ಪ್ಲಸ್ MCQs ಅನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ 5 MCQಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಅದೇ ರೀತಿ ಕೆಸೆಟ್ 2024 ಈ ಒಂದು ಎಕ್ಸಾಮಿನೇಷನ್ 24 ನವೆಂಬರ್ನಂದು ನಡೀತಾ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು 10-15 ದಿನಗಳ ಒಂದು ಅವಧಿಯಲ್ಲಿ ನಾವು ಟಾರ್ಗೆಟ್ 70 ಪ್ಲಸ್ ರಿವಿಷನ್ ಪ್ಯಾಕೇಜ್ ಅನ್ನು ನೀಡ್ತಾ ಇದ್ದೀವಿ. ಸೊ ಈ ಒಂದು ಪ್ಯಾಕೇಜ್ನಲ್ಲಿ ನಿಮಗೆ 5000 MCQs PDF ವಿತ್ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಇದ್ದೀವಿ, ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ. ಇದರ ಜೊತೆಗೆ 10 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಮತ್ತು ಶಾರ್ಟ್ ನೋಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಇನ್ಕ್ಲೂಡ್ ಇರ್ತವೆ. ಸೊ ಈ ಒಂದು 70 ಪ್ಲಸ್ ರಿವಿಷನ್ ಪ್ಯಾಕೇಜನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ 1ನಲ್ಲಿ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಇದರಿಂದ ನೀವು ಕೆಸೆಟ್ ಕ್ವಾಲಿಫೈ ಆಗ್ಬೋದು. ಸೊ ಪೇಪರ್ 1 ರಿವಿಷನ್ಗಾಗಿ ಈ ಒಂದು ಕೋರ್ಸ್ ಈ ಒಂದು ಪ್ಯಾಕೇಜ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ನೀವೇನಾದರೂ ಜಾಯ್ನ್ ಆಗಲು ಬಯಸಿದ್ರೆ ಇಲ್ಲಿ ಕೇವಲ 799 ರುಪೀಸ್ ಫೀಸ್ ಇರುತ್ತೆ. ನೀವು ನೇರವಾಗಿ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಈ ಒಂದು ನಂಬರ್ಗೆ 9766066858 ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟ್ ಅನ್ನು ಕಳಿಸಿದ್ರೆ ಸಾಕು, ಮಟೀರಿಯಲ್ ಅನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಪೇಪರ್ 2 ರಿವಿಷನ್ಗಾಗಿ ನೋಟ್ಸ್ ಮತ್ತು MCQ ಸೆಟ್ಟನ್ನು ಕೇವಲ 1280 ರುಪೀಸ್ನಲ್ಲಿ ಕೊಡ್ತಾ ಇದ್ದೀವಿ. ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಒಂದು ಕೆಸೆಟ್ 24ನ ಪೇಪರ್ 1ನ ಫುಲ್ ಕೋರ್ಸ್ ಕೂಡ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ಇದೆ, ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಸೊ ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ದ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಟು ಮೇನ್ ಮೆಮೊರಿ? ಈ ಕೆಳಗಿನವುಗಳಲ್ಲಿ ಯಾವ ಒಂದು ಪದ ಹೆಚ್ಚು ಮುಖ್ಯ ಸ್ಮರಣೆ ಅಂದರೆ ಪ್ರೈಮರಿ ಮೆಮೊರಿಗೆ ಸಂಬಂಧಪಟ್ಟಿದೆ ಅಂತ? ಆಪ್ಷನ್ ಎ ನಾನ್ ವಾಲಟೈಲ್, ಆಪ್ಷನ್ ಬಿ ಪರ್ಮನೆಂಟ್, ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್, ಆಪ್ಷನ್ ಡಿ ಟೆಂಪರರಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ ಟೆಂಪರರಿ. ಸೊ ಈ ಒಂದು ಪ್ರೈಮರಿ ಮೆಮೊರಿ ಯಾವಾಗಲೂ ತಾತ್ಕಾಲಿಕವಾಗಿರುತ್ತೆ. ಇಟ್ ಈಸ್ ಟೆಂಪರರಿ. ಆಪ್ಷನ್ ಡಿ ಇಸ್ ಕರೆಕ್ಟ್. So primary memory, it is also known as the random access memory. It is used for the working memory of a computer. It stores input data, intermediate results, programs and other information temporarily. ಸೊ ಈ ಒಂದು ರ್ಯಾಮ್ ಏನಿದೆ ಇದು ಮಾಹಿತಿಯನ್ನ ತಾತ್ಕಾಲಿಕ ಸಮಯದವರೆಗೆ ಮಾತ್ರ ಸೇವ್ ಮಾಡ್ತಾ ಇದೆ. ಸೊ ಇದು ಒಂದು ಪ್ರೈಮರಿ ಮೆಮೊರಿ ಆಗಿದೆ. ಕ್ವೆಶನ್ ನಂಬರ್ 2, ಹೂ ಡಿಸೈನ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್? ENIAC. ಸೊ ಈ ENIAC ಎಂಬ ಮೊದಲ ಕಂಪ್ಯೂಟರ್ನ ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ವ್ಯಾನ್ ನ್ಯೂಮನ್, ಆಪ್ಷನ್ ಬಿ ಜೋಸೆಫ್ ಜಾಕ್ವಾರ್ಡ್, ಆಪ್ಷನ್ ಸಿ ಪ್ರೆಸ್ಪರ್ ಎಕರ್ಟ್ ಅಂಡ್ JW ಮೌಚ್ಲಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, JP ಎಕರ್ಟ್ ಅಂಡ್ JW ಮೌಚ್ಲಿ. So John William Moseley and J. Presper Eckert are the scientists credited with the invention of electronic numerical integrator and computer. ENIAC na full form kuda ನೆನಪಿನಲ್ಲಿರಬೇಕು. So it is the first general purpose electronic digital computer. So it was completed in 1946. Question number 3, in analog computer. So option A, input is first converted to digital form. Option B, input is never converted to digital form. Option C, output is displayed in digital form. So option D, all of the above. So ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಇನ್ ಅನಲಾಗ್ ಕಂಪ್ಯೂಟರ್. ಸೊ ಅನಲಾಗ್ ಕಂಪ್ಯೂಟರ್ನಲ್ಲಿ ಏನಾಗ್ತಾ ಇದೆ, ಇನ್ಪುಟ್ ಅನ್ನ ಯಾವಾಗಲೂ ನಾವು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲ. ಸೊ ವಿ ನೆವರ್ ಕನ್ವರ್ಟ್ ಇನ್ಪುಟ್ ಇಂಟು ಡಿಜಿಟಲ್ ಫಾರ್ಮ್ ಇನ್ ಅನಲಾಗ್ ಕಂಪ್ಯೂಟರ್. Question number 4, microprocessors as switching devices are for which generation computers? ಸೊ ಸ್ವಿಚಿಂಗ್ ಸಾಧನಗಳಾಗಿ ಮೈಕ್ರೋಪ್ರೊಸೆಸರ್ಗಳು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಾಗಿವೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 4th ಜನರೇಷನ್, 4ನೇ ತಲೆಮಾರು. ಸೊ ಮೈಕ್ರೋಪ್ರೊಸೆಸರ್ಸ್ ಆರ್ ಯೂಸ್ಡ್ ಇನ್ ದ ಕಂಪ್ಯೂಟರ್ಸ್ ಆಫ್ 4th ಜನರೇಷನ್ ಕಂಪ್ಯೂಟರ್ಸ್. Personal computers were possible due to the microprocessors. And the first microprocessor was called Intel 4004. It was developed by American Intel Corporation in the year 1971. Question number 5, ALU of a computer, arithmetic logical unit of a computer, normally contains a number of high speed storage elements. It is called. ಸೊ ಕಂಪ್ಯೂಟರ್ನ ALU ಸಾಮಾನ್ಯವಾಗಿ ಹಲವಾರು ಹೆಚ್ಚಿನ ವೇಗದ ಶೇಖರಣಾ ಅಂಶಗಳನ್ನು ಹೊಂದಿರ್ತದೆ. ಇದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಸೆಮಿ ಕಂಡಕ್ಟರ್ ಮೆಮೊರಿ, ಆಪ್ಷನ್ ಬಿ ರೆಜಿಸ್ಟರ್, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಡಿಸ್ಕ್. Yes, here the right answer for this question is option B, register.
So ALU of a computer normally contains a number of high speed storage elements called registers. So CPU register, it is one of the small set of data holding places that are part of the computer processor. So there are various types of registers are there, like accumulator, data register, address register, program counter, memory data registers, etc. Question number 6. EBCDIC can code up to how many different characters? ಸೊ ಈ ಒಂದು EBCDIC ಏನಿದೆ ಎಷ್ಟು ವಿಭಿನ್ನ ಅಕ್ಷರಗಳನ್ನ ಕೋಡ್ ಮಾಡಬಹುದು? The right answer is option A, 256. So EBCDIC, so it can code up to 256 characters. It stands for extended binary coded decimal interchange code. It is a binary code for alphabetic and numerical characters that IBM developed for its larger operating systems. Question number 7. In comparison to secondary storage, primary storage is. ಸೊ ದ್ವಿತೀಯ ಶೇಖರಣೆಗೆ ಹೋಲಿಸಿದರೆ ಪ್ರಾಥಮಿಕ ಸಂಗ್ರಹಣೆ. ಆಪ್ಷನ್ ಎ ಸ್ಲೋವರ್ ಅಂಡ್ ಲೆಸ್ಸರ್ ಎಕ್ಸ್ಪೆನ್ಸಿವ್, ಆಪ್ಷನ್ ಬಿ ಫಾಸ್ಟರ್ ಅಂಡ್ ಮೋರ್ ಎಕ್ಸ್ಪೆನ್ಸಿವ್, ಆಪ್ಷನ್ ಸಿ ಫಾಸ್ಟರ್ ಅಂಡ್ ಲೆಸ್ಸರ್ ಎಕ್ಸ್ಪೆನ್ಸಿವ್, ಆಪ್ಷನ್ ಡಿ ಸ್ಲೋವರ್ ಅಂಡ್ ಮೋರ್ ಎಕ್ಸ್ಪೆನ್ಸಿವ್. Yes, here the right answer for this question is option B, faster and more expensive. So second, in comparison to secondary memory, primary storage always they work faster but also more expensive. Primary memory ವೇಗವಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಹೆಚ್ಚು ದುಬಾರಿಯಾಗಿರುತ್ತೆ. So secondary memory, this type of memory is also known as the external memory or non-volatile. It is lower than the main memory. Question number 8. Regarding a VDU, which statement is more correct? VDU ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ? The right answer is option C. It is a peripheral device. So VDU ಎಂಬುದು ಒಂದು ಬಾಹ್ಯ ಸಾಧನವಾಗಿದೆ. So regarding a VDU, it is a peripheral device statement is more correct. A VDU, it displays images generated by a computer or other electronic device. The term VDU is often used synonymously with monitor, but it can also refer to another type of display such as digital projector. And VDU stands for visual display units. It is a peripheral device. Question number 9. Which of the following is a way to access secondary memory? ಈ ಕೆಳಗಿನವುಗಳಲ್ಲಿ ದ್ವಿತೀಯ ಮೆಮೊರಿಯನ್ನು ಪ್ರವೇಶಿಸುವ ಮಾರ್ಗ ಯಾವುದು? ಸೊ ಆಪ್ಷನ್ ಎ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಪ್ಷನ್ ಬಿ ಆಕ್ಷನ್ ಮೆಥಡ್, ಆಪ್ಷನ್ ಸಿ ಟ್ರಾನ್ಸ್ಫರ್ ಮೆಥಡ್, ಆಪ್ಷನ್ ಡಿ ಡೆನ್ಸಿಟಿ ಮೆಥಡ್. Yes, here the correct answer is option A, random access memory. So random access memory, it is internal memory of the CPU for storing data, program and program result. It is read and write memory which stores data until the machine is working. RAM is volatile. It is small both in terms of physical size and also in the amount of data it can hold. There are two types of RAM, static RAM, dynamic RAM. Question number 10. Which of the following statements is correct? ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? So option A, virus improves the speed of processing information through the computer. Option B, the internet does not allow a virus to spread. Option C, virus is a part of software. Option D, virus is an operating system. So ಇಲ್ಲಿ virus ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ? So option C, the internet does not allow a virus to spread. ವೈರಸ್ ಹರಡಲು ಇಂಟರ್ನೆಟ್ ಅನುಮತಿಸುವುದಿಲ್ಲ. A computer virus, it is a type of computer program that when executed replicates itself by modifying other computer programs and inserting its own code. Question number 11. An error in software or hardware is called a bug. What is the alternative computer jargon for it? ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ನಲ್ಲಿನ ದೋಷವನ್ನ ದೋಷ ಬಗ್ ಅಂತ ಕರಿತೀವಿ. ಸೊ ಇದಕ್ಕಾಗಿ ಪರ್ಯಾಯ ಕಂಪ್ಯೂಟರ್ನ ಭಾಷೆ. The right answer is option D, glitch. So an error in software or hardware, it is also called bug. Glitch is the alternative computer jargon for it. Question number 12. An application program that helps the user to change any number and immediately see the result of that change is. ಯಾವುದೇ ಸಂಖ್ಯೆಯನ್ನು ಬದಲಾಯಿಸಲು ಅಥವಾ ಮತ್ತು ಆ ಬದಲಾವಣೆಯ ಫಲಿತಾಂಶವನ್ನು ತಕ್ಷಣವೇ ನೋಡಲು ಬಳಕೆದಾರರಿಗೆ ಸಹಾಯ ಮಾಡುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು? ಆಪ್ಷನ್ ಎ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಪ್ರೋಗ್ರಾಮ್, ಆಪ್ಷನ್ ಬಿ ಡೇಟಾಬೇಸ್, ಆಪ್ಷನ್ ಸಿ ಸ್ಪ್ರೆಡ್ಶೀಟ್, ಆಪ್ಷನ್ ಡಿ
All of the above. The right answer is option C, spreadsheet. Question number 13. Which of the following is used only for data entry storage and never for processing? So ಯಾವುದನ್ನ ಕೇವಲ ಡೇಟಾ ನಮೂದು ಮತ್ತು ಸಂಗ್ರಹಣೆಗಾಗಿ ಬಳಸ್ತೀವಿ ಆದರೆ ಪ್ರಕ್ರಿಯೆಗಾಗಿ ಬಳಸುವುದಿಲ್ಲ? Option A, mouse. Option B, dumb terminal. The right answer is option B, dumb terminal. Question number 14. A hybrid computer. So here the right answer is option C, resembles both a digital and analog computer. ಹೈಬ್ರಿಡ್ ಕಂಪ್ಯೂಟರ್ ಅಂತಂತಂದ್ರೆ ಇದು ಡಿಜಿಟಲ್ ಮತ್ತೆ ಅನಲಾಗ್ ಕಂಪ್ಯೂಟರ್ ಎರಡನ್ನೂ ಕೂಡ ಮರು ಹೊಂದಿಸ್ತಾ ಇದೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ಹೈಬ್ರಿಡ್ ಕಂಪ್ಯೂಟರ್ resembles both digital and analog computer. Hybrid computers are computers that exhibit features of analog computers and digital computers. Question number 15. In which of the following languages a source program is written? ಈ ಕೆಳಗಿನ ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮ್ ಅನ್ನ ಬರೆಯಲಾಗುತ್ತೆ? English, symbolic, high level, temporary. The right answer is option C, high level language. Question number 16. Data can be saved on banking storage medium known as. So ಬ್ಯಾಂಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನ ಉಳಿಸುವುದನ್ನ ಏನಂತ ಕರಿತೀವಿ? So banking data can be saved on banking storage. So the right answer is option C, compact disk rewritable. Option C is correct. Question number 17. The ALU of a computer responds to the commands coming from. ಕಂಪ್ಯೂಟರ್ ALU ನಿಂದ ಬರುವ ಆಜ್ಞೆಗಳಿಗೆ ಪ್ರತಿಕ್ರಿಯಿಸ್ತಾ ಇದೆ ಯಾವುದರಿಂದ? ಆಪ್ಷನ್ ಎ ಪ್ರೈಮರಿ ಮೆಮೊರಿ, ಆಪ್ಷನ್ ಬಿ ಕಂಟ್ರೋಲ್ ಸೆಕ್ಷನ್, ಆಪ್ಷನ್ ಸಿ ಎಕ್ಸ್ಟರ್ನಲ್ ಮೆಮೊರಿ, ಆಪ್ಷನ್ ಡಿ ಕ್ಯಾಶಿ ಮೆಮೊರಿ. The correct answer for this question is option B, control section, niyantrana vibhaga. So the ALU of a computer responds to the commands coming from the control section. Question number 18. Firewalls are used to protect a communication network against. ಸಂವಹನ ಜಾಲವನ್ನು ರಕ್ಷಿಸಲು ಫೈರ್ವಾಲ್ಗಳನ್ನು ಬಳಸ್ತೀವಿ ಏಕೆಂದರೆ ಯಾವುದನ್ನ ರಕ್ಷಿಸಲು? ಆಪ್ಷನ್ ಎ ಅನ್ಅಥರೈಸ್ಡ್ ಅಟ್ಯಾಕ್ಸ್, ಆಪ್ಷನ್ ಬಿ ವೈರಸ್ ಅಟ್ಯಾಕ್ಸ್, ಆಪ್ಷನ್ ಸಿ ಡೇಟಾ ಡ್ರಿವನ್ ಅಟ್ಯಾಕ್ಸ್, ಆಪ್ಷನ್ ಡಿ ಫೈರ್ ಅಟ್ಯಾಕ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅನ್ಅಥರೈಸ್ಡ್ ಅಟ್ಯಾಕ್ಸ್. Question number 19. What type of telecommunication hardware allows you to access the web? ಯಾವ ರೀತಿಯ ದೂರ ಸಂಪರ್ಕ ಯಂತ್ರಾಂಶವು ವೆಬ್ ಅನ್ನ ಪ್ರವೇಶಿಸಲು ಅನುಮತಿಸ್ತಾ ಇದೆ? ಆಪ್ಷನ್ ಎ ಬ್ರೌಸರ್, ಆಪ್ಷನ್ ಬಿ ಮೋಡಮ್, ಆಪ್ಷನ್ ಸಿ FTP protocol, ಆಪ್ಷನ್ ಡಿ IRC. Yes, here the right answer is option C, FTP protocol. SIM stands for SIMM ಅಂತಂದ್ರೆ 4 options are given here. The correct answer is option E, serial in memory module. So SIM it stands SIM it stands for single inline memory module. It is a type of memory module containing random access memory used in computers from the early 1980s to the 1990s. So ನೆನಪು ಇಡಬೇಕು SIMM ಅಂತಂದ್ರೆ single inline memory module. ಸೊ ಇಲ್ಲಿ ಆಪ್ಷನ್ ನಲ್ಲಿ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಅಂತ ಕೊಟ್ಟಿಲ್ಲ, ಸೊ ನೆನಪನ್ನ ಇಟ್ಕೋಬೇಕು ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಕ್ವೆಶ್ಚನ್ ನಂಬರ್ 21. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಓನ್ಲಿ ಫ್ಲಾಶ್ ಮೆಮೊರಿ? ಕೆಳಗಿನವಲ್ಲಿ ಯಾವುದು ಫ್ಲಾಶ್ ಮೆಮೊರಿ ಮಾತ್ರ ಆಗಿದೆ? ಆಪ್ಷನ್ ಎ ರ್ಯಾಮ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ EEPROM. ಇದು ಒಂದು ಫ್ಲಾಶ್ ಮೆಮೊರಿ ಆಗಿದೆ. ಸೊ ಫ್ಲಾಶ್ ಮೆಮೊರಿ ಮೀನ್ಸ್ ಇಟ್ ಈಸ್ ಅ ನಾನ್ ವಾಲಟೈಲ್ ಮೆಮೊರಿ ಚಿಪ್ used for storage and for transferring data between personal computer to digital devices. Question number 22. Two statements are given. P is Bluetooth is wireless technology which can be used to connect a headset to a mobile phone. Q, Bluetooth is a long range wireless technology and is a low cost means of data transfer. Here the right answer is option A, P only. P ಮಾತ್ರ ಇಲ್ಲಿ ಸರಿಯಾಗಿದೆ. ಬ್ಲೂಟೂತ್ ಇಸ್ ಅ ವೈರ್ಲೆಸ್ ಟೆಕ್ನಾಲಜಿ ವಿಚ್ ಕ್ಯಾನ್ ಬಿ ಯೂಸ್ ಟು ಕನೆಕ್ಟ್ ಅ ಹೆಡ್ಸೆಟ್ ಟು ಅ ಮೊಬೈಲ್ ಫೋನ್. ಇದು ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 23. ವಿಚ್ ಆಫ್ ದ ಫಾಲೋವಿಂಗ್ ಎನೇಬಲ್ಸ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫರೆಂಟ್ ಪರ್ಸನ್ಸ್ ಇನ್ MS ವರ್ಡ್? MS ವರ್ಡ್ ನಲ್ಲಿ ವಿಭಿನ್ನ ವ್ಯಕ್ತಿಗಳಿಗೆ ಒಂದೇ ಪತ್ರವನ್ನು ಕಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬಳಕೆ ಮಾಡ್ತೀವಿ? ಆಪ್ಷನ್ ಎ ಮೇಲ್ ಜಾಯಿನ್, ಆಪ್ಷನ್ ಬಿ ಮೇಲ್ ಕಾಪಿ, ಆಪ್ಷನ್ ಸಿ ಮೇಲ್ ಇನ್ಸರ್ಟ್, ಆಪ್ಷನ್ ಡಿ ಮೇಲ್ ಮರ್ಜ್. Yes, the right answer is option D, mail merge. Question number 24. CSS stands for. 4 options are given. The right answer is option A, cascading style sheets.
Cascading style sheets, it is a style sheet language used for describing the presentation of a document written in a markup language like HTML. Question number 25. When a computer is booting, BIOS is loaded to the memory by. ಕಂಪ್ಯೂಟರ್ ಬೂಟ್ ಆಗುತ್ತಿರುವಾಗ ಬಯಸ್ ಅನ್ನ ಮೆಮೊರಿಗೆ ಯಾವುದರಿಂದ ಲೋಡ್ ಮಾಡಲಾಗುತ್ತೆ? ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ರಾಮ್, ಆಪ್ಷನ್ ಸಿ ಸಿ ಡಿ ರಾಮ್, ಆಪ್ಷನ್ ಡಿ ಟಿ ಸಿ ಪಿ. The right answer for this question is option B, ROM, read only memory. Question number 26. Put the following units of storage into correct order, starting with the smallest unit first and going down to the largest unit. So the right answer is option 1. ಮೊದಲಿಗೆ ಬಿಟ್, ಬಿಟ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಟೆರಾಬೈಟ್, ಗಿಗಾಬೈಟ್. ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಸಾರಿ, ಮೊದಲಿಗೆ ಬಿಟ್ ಬರುತ್ತೆ, ಬಿಟ್ ಆದ ನಂತರ ಬೈಟ್, ಬೈಟ್ ಆದ ನಂತರ ಕೆ ಬಿ ಆದ ನಂತರ ಎಂ ಬಿ ಆದ ನಂತರ ಜಿ ಬಿ ಆದ ನಂತರ ಡಿ, ಕೊನೆಗೆ ಟೆರಾಬೈಟ್ ಬರ್ತಾ ಇದೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಬಿಟ್, ನಿಬ್ಬಲ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ನಂತರ ಪೆಟಾಬೈಟ್, exabyte, zettabyte, yottabyte. Question number 27. If you want to create a broadcast then can be downloaded from the internet, what would you create? ಇಂಟರ್ನೆಟ್ ನಿಂದ ಡೌನ್ಲೋಡ್ ಮಾಡಬಹುದಾದ ಪ್ರಸಾರವನ್ನು ರಚಿಸಲು ನೀವು ಬಯಸಿದರೆ ಏನನ್ನ ರಚಿಸ್ತೀರಿ? ಆಪ್ಷನ್ ಎ ಐ ಬ್ರಾಡ್ಕಾಸ್ಟ್, ಆಪ್ಷನ್ ಬಿ ಇ ಶೋ, ಆಪ್ಷನ್ ಸಿ ಪಾಡ್ಕಾಸ್ಟ್, ಆಪ್ಷನ್ ಡಿ ಐ ಕಾಸ್ಟ್. The right answer for this question is option C, podcast. Podcasting, it is a free service that allows internet users to pull audio files from podcasting website to listen to on their computers. Question number 28. The protocol used specifically for exchange of email is. ಇಮೇಲ್ಗಳ ವಿನಿಮಯಕ್ಕಾಗಿ ನಿರ್ದಿಷ್ಟವಾಗಿ ಬಳಸುವ ಪ್ರೋಟೋಕಾಲ್. The right answer is option A, SMTP. Question number 29. Which of the printers used in conjunction with computers use dry ink powder? ಕಂಪ್ಯೂಟರ್ಗಳ ಜೊತೆಯಲ್ಲಿ ಬಳಸುವ ಮುದ್ರಕಗಳಲ್ಲಿ ಯಾವುದು ಒಣ ಶಾಯಿ ಪುಡಿಯನ್ನ ಬಳಸ್ತಾ ಇದೆ? ಆಪ್ಷನ್ ಎ ಡೈಸಿ ವಿಲ್ ಪ್ರಿಂಟರ್, ಆಪ್ಷನ್ ಬಿ ಲೈನ್ ಪ್ರಿಂಟರ್, ಆಪ್ಷನ್ ಸಿ ಲೇಸರ್ ಪ್ರಿಂಟರ್, ಆಪ್ಷನ್ ಡಿ ಥರ್ಮಲ್ ಪ್ರಿಂಟರ್. The right answer is option C, laser printer. Question number 30. Which of the following devices can be used to directly image printed text? ಮುದ್ರಿತ ಪಠ್ಯವನ್ನು ನೇರವಾಗಿ ಚಿತ್ರಿಸಲು ಕೆಳಗಿನ ಯಾವ ಸಾಧನವನ್ನ ಬಳಸಬಹುದು? The right answer is option A, OCR. So OCR stands for optical character recognition or optical character reader. Question number 31. Regarding a VDU, which statement is more correct? VDU ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ? The right answer is option A. VDU is a peripheral device. ಇದು ಒಂದು ಬಾಹ್ಯ ಸಾಧನ ಆಗಿದೆ. Question number 32. The type of keys control, shift and alt belong to. ಕಂಟ್ರೋಲ್, ಶಿಫ್ಟ್ ಮತ್ತೆ ಆಲ್ಟ್ ಕೀಗಳು ಯಾವ ಪ್ರಕಾರದ ಕೀಗಳಾಗಿವೆ? ಆಪ್ಷನ್ ಎ ಅಡ್ಜಸ್ಟ್ಮೆಂಟ್, ಆಪ್ಷನ್ ಬಿ ಫಂಕ್ಷನ್, ಆಪ್ಷನ್ ಸಿ ಮೋಡಿಫೈಯರ್, ಆಪ್ಷನ್ ಡಿ ಅಲ್ಫಾ ನ್ಯೂಮರಿಕ್. The right answer is option B, function keys. Question number 33. A hybrid computer. So option C is correct. Resembles both digital and analog computer. Digital ಮತ್ತೆ analog computer ಎರಡನ್ನೂ ಮರು ಹೊಂದಿಸ್ತಾ ಇದೆ. Question number 34. The satellite communication works through. ಉಪಗ್ರಹ ಸಂವಹನವು ಯಾವುದರಿಂದ ಕಾರ್ಯನಿರ್ವಹಿಸ್ತಾ ಇದೆ? ಆಪ್ಷನ್ ಎ ಟ್ರಾನ್ಸ್ಪಾಂಡರ್, ಆಪ್ಷನ್ ಬಿ ರಾಡಾರ್, ಆಪ್ಷನ್ ಸಿ ಟಿವಿ, ಆಪ್ಷನ್ ಡಿ ಫೈಬರ್ ಆಪ್ಟಿಕ್ ಕೇಬಲ್. The right answer for this question is option A, transponder. Question number 35. A typical modern computer uses. So ಆಧುನಿಕ ಕಂಪ್ಯೂಟರ್ಗಳು ಏನನ್ನ ಬಳಸ್ತಾ ಇದ್ದಾವೆ? ಆಪ್ಷನ್ ಎ LSI chips, ಆಪ್ಷನ್ ಬಿ vacuum tubes, ಆಪ್ಷನ್ ಸಿ walls, ಆಪ್ಷನ್ ಡಿ all of the above. The right answer is option A, LSI chips. Question number 36. Which of the following communication technologies employs only asynchronous communication? The right answer is option C, only B and C, email and forums. Question number 37.
ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಡಿಜಿಟಲ್ ಲೈಬ್ರರಿ ಫಾರ್ ಎಜುಕೇಶನ್? ಕೆಳಗಿನವುಗಳಲ್ಲಿ ಯಾವುದನ್ನ ಶಿಕ್ಷಣಕ್ಕಾಗಿ ಡಿಜಿಟಲ್ ಲೈಬ್ರರಿ ಅಂತ ಕರೀಬಹುದು? ಸ್ವಯಂ, ಮೂಕ್, ಸಾಕ್ಷತ್, ಎನ್ ಪಿ ಟೆಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎನ್ ಪಿ ಟಿ ಇ ಎಲ್. ಸೊ ಎನ್ ಪಿ ಟಿ ಎಲ್ ಅಂತಂದ್ರೆ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್. It is an Indian online learning platform for university level science, technology, engineering, and mathematics subjects. It was developed by Indian Institutes of Technology and Indian Institute of Science. Question number 38. It contains buttons and menus that provide quick access to commonly used commands. It is a toolbar. Option B is correct. Question number 39. Errors in computer program are called. ಕಂಪ್ಯೂಟರ್ ಪ್ರೋಗ್ರಾಮ್ ನಲ್ಲಿನ ದೋಷಗಳನ್ನು ನಾವು ಬಗ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಆ ಸಾಫ್ಟ್ವೇರ್ ಬಗ್, ಇಟ್ ಈಸ್ ಅನ್ ಎರರ್ or fault in a computer program or system that causes it to produce an incorrect or unexpected result. Question number 40. As compared to secondary memory, the primary memory of a computer is? Option C, fast. So primary memory, secondary memory. Primary memory, it is also known as the main memory or internal memory. Secondary memory, auxiliary memory, external memory, or secondary memory. Then primary memory examples: RAM, ROM, cache, PROM, EEPROM. Secondary memory, HDD, CD, DVD, floppy disk, flash drives. Primary memory temporarily stores the data. Secondary memory permanently stores the data. Primary memory, it is volatile. Secondary memory, non-volatile. Primary memory CPU directly access data. Secondary memory CPU does not directly access data. Primary memory power cuts cause data loss. Secondary memory power cuts do not cause data loss. Primary memory limited storage capacity. Secondary memory expensive and scalable storage capacity. Primary memory faster data access. Secondary memory slower data access. Question number 41. Firewalls are used to protect a communication network against? The right answer is option A, unauthorized attacks. In computing, a firewall, it is a network security system that monitors and controls incoming and outgoing network traffic based on the predetermined security rules. Question number 42. A word in a web page when clicked opens another document is? Option C, hyperlink. So hyperlink in a web page that when clicked opens another document. Question number 43. This can be another word for program. Program ge innondu pada. Option A, software. Question number 44. The ERNet stands for? ERNet antandre option C is correct. Educational and Research Network. So ERNet stands for Education and Research Network. It is an autonomous scientific society under the administrative control of Ministry of Information Technology, Government of India. Its headquarters is in New Delhi. Question number 45. Which of the following programming languages is widely used in computer science, engineering, and also in business? ಸೊ ಈ ಕೆಳಗಿನ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ನಾವು ಕಂಪ್ಯೂಟರ್ನ ವಿಜ್ಞಾನ, ಎಂಜಿನಿಯರಿಂಗ್ ಮತ್ತು ವ್ಯವಹಾರದಲ್ಲಿ ವ್ಯಾಪಕವಾಗಿ ಬಳಸ್ತೀವಿ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪಾಸ್ಕಲ್. ಸೊ ಪಾಸ್ಕಲ್, ಇಟ್ ಈಸ್ ಅನ್ ಇಂಪೇರೇಟಿವ್ ಅಂಡ್ procedural programming language which Nicholas Wirth designed in 1968-69 and published in 1970. Question number 46. All India Radio before 1936 was known as? So 1936 ಮೊದಲು ಆಲ್ ಇಂಡಿಯಾ ರೇಡಿಯೋನ ನಾವು ಏನಂತ ಕರಿತಾ ಇದ್ವಿ? ಆಪ್ಷನ್ ಸಿ, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. Question number 47. Keyboard of a computer is encoded in? ಕಂಪ್ಯೂಟರ್ನ ಕೀಬೋರ್ಡ್ ಅನ್ನ ಏನಂತ ಎನ್ಕೋಡ್ ಮಾಡಲಾಗಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ASCII ಕೋಡ್. ಸೊ ASCII ಅಂತಂದ್ರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. Remember, it is a 7-bit character set containing 128 characters. Question number 48. Jatin's laptop has an LCD screen. The acronym LCD stands for? Jatin ಅವರ ಲ್ಯಾಪ್ಟಾಪ್ LCD ಪರದೆಯನ್ನು ಹೊಂದಿದೆ. LCD ಅಂತ ಅಂದ್ರೆ ಆಪ್ಷನ್ ಡಿ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ.
Question number 49. With regard to computer memory, which of the following statements are true? The right answer is option B, Q only. Random access memory is volatile memory. Only B ಇಲ್ಲಿ ಸರಿಯಾಗಿದೆ. Question number 50. NMEICT stands for. Option A is correct. National Mission on Education through ICT. ಎಜುಕೇಶನಲ್ ಟಿವಿ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ವಿಚ್ ಇಯರ್? ಸೊ ಭಾರತದಲ್ಲಿ ಮೊದಲ ಬಾರಿಗೆ ಶೈಕ್ಷಣಿಕ ಟಿವಿಯನ್ನ ಯಾವ ಒಂದು ವರ್ಷದಲ್ಲಿ ಪರಿಚಯಿಸಲಾಯಿತು? ಸೊ 4 ಆಪ್ಷನ್ಸ್ಗಳನ್ನು ಇಲ್ಲಿ ನೀಡಲಾಗಿದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1959. So television began in India in the year 1959 as an educational project supported by the United Nations Educational, Scientific and ಕಲ್ಚರಲ್ ಆರ್ಗನೈಜೇಷನ್ ಅಂಡ್ ದ ಫೋರ್ಡ್ ಫೌಂಡೇಶನ್. ಸೊ ಈ ಒಂದು ಭಾರತದಲ್ಲಿ 1959ರಲ್ಲಿ ಈ ಒಂದು ಶೈಕ್ಷಣಿಕ ಟಿವಿಯನ್ನು ಜಾರಿಗೆ ತರಲಾಗುತ್ತೆ. ಸೊ ಇದನ್ನ ಯುನೆಸ್ಕೋ ಮತ್ತೆ ಫೋರ್ಡ್ ಫೌಂಡೇಶನ್ ಅವರು ಸಪೋರ್ಟ್ ಮಾಡಿರ್ತಾರೆ. ಕ್ವೆಶ್ಚನ್ ನಂಬರ್ 2. ವೆನ್ ಯು ಆಕ್ಸೆಸ್ ದ ಸೈಟ್ ವಿತ್ HTTPS instead of HTTP in the address bar, it primarily means that. ಸೊ ನೀವು ಯಾವಾಗ ವಿಳಾಸ ಪಟ್ಟಿಯಲ್ಲಿ HTTP ಬದಲಿಗೆ ನೀವು ಬ್ರೌಸ್ ಮಾಡಬೇಕಾದ್ರೆ HTTP ಬದಲಿಗೆ HTTPS ನೊಂದಿಗೆ ನೀವು ಸೈಟನ್ನು ಓಪನ್ ಮಾಡ್ತಾ ಇದ್ದೀರಾ, ಅದರ ಅರ್ಥ ಏನು? ಆಪ್ಷನ್ ಎ, ಯು ಆರ್ ಅಕ್ಸೆಸಿಂಗ್ ಅ ಸ್ಪೀಡಿ ಕನೆಕ್ಷನ್, ಅಂದರೆ ನೀವು ವೇಗದ ಸಂಪರ್ಕವನ್ನು ಪ್ರವೇಶಿಸ್ತಾ ಇದ್ದೀರಾ. ಆಪ್ಷನ್ ಬಿ, ಯು ಆರ್ ಅಕ್ಸೆಸಿಂಗ್ ಅ ಸೆಕ್ಯೂರ್ ಕಮ್ಯುನಿಕೇಶನ್, ನೀವು ಸುರಕ್ಷಿತ ಸಂವಹನವನ್ನು ಪ್ರವೇಶಿಸ್ತಾ ಇದ್ದೀರಿ. ಆಪ್ಷನ್ ಸಿ, ಯು ಆರ್ ಅಕ್ಸೆಸಿಂಗ್ ಅ ಸಿಂಗಲ್ ಡೇಟ್ ಲೈನ್ ಟ್ರಾನ್ಸ್ಫರ್, ನೀವು ಒಂದೇ ದಿನಾಂಕ ಲೈನ್ ವರ್ಗಾವಣೆಯನ್ನು ಪ್ರವೇಶಿಸುತ್ತಿದ್ದೀರಿ. ಆಪ್ಷನ್ ಡಿ, ಯು ಆರ್ ಅಕ್ಸೆಸಿಂಗ್ ಅ ಸ್ಮಾರ್ಟ್ ಫೋನ್ ಫ್ರೆಂಡ್ಲಿ ವೆಬ್ಸೈಟ್, ನೀವು ಸ್ಮಾರ್ಟ್ ಫೋನ್ ಸ್ನೇಹಿ ವೆಬ್ಸೈಟನ್ನು ಪ್ರವೇಶಿಸ್ತಾ ಇದ್ದೀರಿ. ಸೊ ಇಲ್ಲಿ HTTP ಬದಲಿಗೆ HTTPS ನಿಂದ ನಾವು ಯಾವುದೇ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ಅದರ ಅರ್ಥ ಏನು ಅಂದಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಯು ಆರ್ ಅಕ್ಸೆಸಿಂಗ್ ಅ ಸೆಕ್ಯೂರ್ ಕಮ್ಯುನಿಕೇಶನ್. ಸೊ ಈ ಒಂದು ವೆಬ್ಸೈಟ್ಗಳು ಸೆಕ್ಯೂರ್ ಆಗಿರುತ್ತವೆ ಅಂತ ಅರ್ಥ. ಸೊ HTTP ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. So this hypertext is sent to a plain text format, which means anyone between the web browser and your browser can read it. ಬಟ್ ಯಾವಾಗ HTTPS ನಿಂದ ನಾವು ಬ್ರೌಸರ್ಗಳನ್ನ ಓಪನ್ ಮಾಡ್ತೀವಿ, ಸೊ ಇದರ ಅರ್ಥ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ. ಸೊ ದ ಪ್ರೈಮರಿ ಡಿಫರೆನ್ಸ್ ಇಸ್ ದಟ್ ಇನ್ಸ್ಟೆಡ್ ಆಫ್ ಪ್ಲೇನ್ ಟೆಕ್ಸ್ಟ್ ದ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಕಂಪ್ಯೂಟರ್ ಈಸ್ ಹಿಡನ್ ಹಿಯರ್. ಕ್ವೆಶ್ಚನ್ ನಂಬರ್ 3. ಎಡ್ಜ್ ಸ್ಟ್ಯಾಂಡ್ಸ್ ಫಾರ್ EDGE ಅಂತಂದ್ರೆ? So the right answer is option B, enhanced data for GSM evolution. Option B ಇಲ್ಲಿ ಸರಿಯಾಗಿದೆ. So EDGE stands for enhanced data for GSM evolution. So it is also known as the enhanced data rates for global evolution. So ಇದನ್ನು ಕೂಡ ನೆನಪಿನಲ್ಲಿಡಬೇಕು. GSM stands for global system for mobiles. So EDGE, it is a digital mobile phone technology. So ಇದೊಂದು ಮೊಬೈಲ್ ಫೋನ್ ಟೆಕ್ನಾಲಜಿ ಆಗಿದೆ. That transmits data rates as a backwards compatible extension of GSM. Question number 4. Which of the following shows the correct chronological order of the first launch of these internet based facilities? So ಈ ಕೆಳಗೆ ಇಂಟರ್ನೆಟ್ ಆಧಾರಿತ ಸೌಲಭ್ಯಗಳ ಒಂದು ಎಸ್ಟಾಬ್ಲಿಷನ್ ನೀಡಿದ್ದಾರೆ. ಸೊ ಇಲ್ಲಿ ಸರಿಯಾದ ಕಾಲಾನುಕ್ರಮವನ್ನು ನಾವು ತೋರಿಸಬೇಕಾಗ್ತಾ ಇದೆ. ಸೊ ಮೊದಲಿಗೆ ಯಾವ್ದು ಬಂತು, ನಂತರ ಯಾವ್ದು ಬಂತು, ಈ ರೀತಿ. ಸೊ ಇಲ್ಲಿ 4 ಆಪ್ಷನ್ಸ್ ಆರ್ ಗಿವನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವಿಕಿಪೀಡಿಯಾ, ದೆನ್ ಜಿಮೇಲ್, ಯೂಟ್ಯೂಬ್, ದೆನ್ ಇನ್ಸ್ಟಾಗ್ರಾಮ್. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಮೊದಲಿಗೆ ವಿಕಿಪೀಡಿಯಾನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ವಿ, ಅದಾದ ನಂತರ ಜಿಮೇಲ್ ಬಂತು, ಜಿಮೇಲ್ನ ನಂತರ ಯೂಟ್ಯೂಬ್, ಇವಾಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್. ಕ್ವೆಶ್ಚನ್ ನಂಬರ್ 5. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮಹಾರ್ ಈಸ್ ಟ್ರೂ? ಮಹಾರ ಬಗ್ಗೆ ಈ ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಾಗಿದೆ? ಸೊ ಆಪ್ಷನ್ ಎ, ಮಹಾರ ಈಸ್ ಅನ್ ಓಪನ್ ಸೋರ್ಸ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದು ಒಂದು ಮಹಾರ್ ಒಂದು ಮುಕ್ತ ಒಂದು ಕಲಿಕೆಯ ನಿರ್ವಹಣಾ ವ್ಯವಸ್ಥೆ ಆಗಿದೆ. ಆಪ್ಷನ್ ಬಿ, ಮಹಾರ್ ಈಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ಲೈವ್ ವಿಡಿಯೋ ಕಾನ್ಫರೆನ್ಸಿಂಗ್. ಸೊ ನಾವು ಯಾವಾಗ ಲೈವ್ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದೀವಿ ಅವಾಗ ಮಹಾರನ್ನ ಬಳಕೆ ಮಾಡ್ತಾ ಇದ್ದೀವಿ. ಆಪ್ಷನ್ ಸಿ, ಮಹಾರ್ ಈಸ್ ಅನ್ ಇ ಪೋರ್ಟ್ಫೋಲಿಯೋ ಪ್ಲಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್. ಸೊ ಇದು ಮಹಾರ್ ಎಂಬುದು ಒಂದು ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಒಂದು ಇ ಪೋರ್ಟ್ಫೋಲಿಯೋ ವೇದಿಕೆಯಾಗಿದೆ. ಆಪ್ಷನ್ ಡಿ, ಮಹಾರ್ ಇಸ್ ಅ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಾರ್ ಇ ಕಾಮರ್ಸ್ ವೆಬ್ಸೈಟ್.
ಸೊ ಮಹಾರ್ ಎಂಬುದು ಇ ಕಾಮರ್ಸ್ ವೆಬ್ಸೈಟ್ಗಳಿಗೆ ವಿಷಯ ನಿರ್ವಹಣಾ ವ್ಯವಸ್ಥೆಯಾಗಿದೆ. ಸೊ ಮಹಾರ್ನ ಬಗ್ಗೆ ಯಾವ ಒಂದು ಹೇಳಿಕೆಯಲ್ಲಿ ಸರಿಯಾಗಿದೆ ಅಂದಾಗ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಮಹಾರ್ ಎಂಬುದು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಈ ಪೋರ್ಟ್ಫೋಲಿಯೋ ವೇದಿಕೆಯಾಗಿದೆ. ಸೊ ಮಹಾರ್ ಮೀನ್ಸ್ it is an e-portfolio platform for students and for professionals. So Mahar was initially developed by Catalyst IT Limited, a New Zealand open source software company, and was first released in 2008. So idannu kuda neevu ನೆನಪಿನಲ್ಲಿಡಬೇಕು. So question number 6, which of the following has not been appointed as a national coordinator for SWAYAM to ensure the quality of the course content? ಕೋರ್ಸ್ ವಿಷಯದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸ್ವಯಂನ ರಾಷ್ಟ್ರೀಯ ಸಂಯೋಜಕರಾಗಿ ನೇಮಿಸಲಾಗಿಲ್ಲ? ಆಪ್ಷನ್ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಆಪ್ಷನ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್, ಆಪ್ಷನ್ ಡಿ ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, IIS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಇದು ಸ್ವಯಂನ ಒಂದು ಸಂಯೋಜಕರಾಗಿ ನೇಮಕ ಆಗಿಲ್ಲ. ಸೊ IIS, it is not a coordinator for the SWAYAM. So the SWAYAM initiative, it was launched by Ministry of Human Resource Development, MHRD. ಸೊ MHRD ನ ನಾವು ಇವಾಗ Ministry of Education ಅಂತ ಕರಿತಾ ಇದ್ದೀವಿ. So it was launched under the Digital India to give coordinated stage and pre-entry to web courses covering all advanced education, high school and skill sector courses. ಸೊ ಅದೇ ರೀತಿ ಇವು ಸ್ವಯಂನ 9 ಜುಲೈ 2007 ರಂದು ಲಾಂಚ್ ಮಾಡಲಾಯಿತು ಬೈ ಪ್ರಣಬ್ ಮುಖರ್ಜಿ. ಸೊ ಸ್ವಯಂ ಹ್ಯಾಸ್ ಡೆವಲಪ್ಡ್ cooperatively by Ministry of Education and All India Council for Technical Education with the help of Microsoft. ಸೊ ಈ ಒಂದು ಸ್ವಯಂನಲ್ಲಿ ಸದ್ಯಕ್ಕೆ 2000 ಕೋರ್ಸಸ್ ಆರ್ ದೇರ್. ಸೊ ಕ್ವೆಶನ್ ನಂಬರ್ 7, ಮ್ಯಾಚ್ ದ ಫಾಲೋವಿಂಗ್. ಸೊ ಫಸ್ಟ್ ಕಾಲಮ್ ನಲ್ಲಿ ಡಿಜಿಟಲ್ ಇನಿಷಿಯೇಟಿವ್, ಸೆಕೆಂಡ್ ಕಾಲಮ್ ಇಸ್ ಶೋಯಿಂಗ್ ಏರಿಯಾ. ಸೊ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಲೆಟ್ ಅಸ್ ಮೂವ್ ಟು ದಿ ಆನ್ಸರ್ directly. The right answer is option D, ಶೋಧ ಶುದ್ಧಿ. It is for plagiarism checking. IRINS, it is database and researchers and faculty. Then SWAYAM, it is massive open online course MOOC platform. FOSSEE, ಇದು open source software repository. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 8, which of the following is not a web 2.0 tool? ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ 2.0 ಟೂಲ್ ಆಗಿಲ್ಲ? ಆಪ್ಷನ್ ಎ ಬ್ಲಾಗ್ಸ್, ಆಪ್ಷನ್ ಬಿ ವಿಕೀಸ್, ಆಪ್ಷನ್ ಸಿ ಇಮೇಲ್, ಆಪ್ಷನ್ ಡಿ social media platforms. Yes, here the right answer is option C, email. Question number 9, the term DTH is used in the context of. DTH ಎಂಬ ಪದವನ್ನ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತೆ? ಆಪ್ಷನ್ ಎ ಯೂಸ್ ಆಫ್ ಕಂಪ್ಯೂಟರ್ಸ್ ಫಾರ್ ಡೇಟಾ ಅನಲೈಸಿಸ್, ಡೇಟಾ ವಿಶ್ಲೇಷಣೆಗಾಗಿ ಕಂಪ್ಯೂಟರ್ಗಳ ಬಳಕೆ. ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಹಿಯರಿಂಗ್ ಏಡ್, ಎಲೆಕ್ಟ್ರಾನಿಕ್ ಶ್ರವಣ ಸಾಧನ. ಆಪ್ಷನ್ ಸಿ ಡೈರೆಕ್ಟ್ ಟ್ರಾನ್ಸ್ಮಿಷನ್ ಫಾರ್ ಡಯಾಗ್ನೋಸ್ಟಿಕ್ಸ್, ರೋಗ ನಿರ್ಣಯಕ್ಕಾಗಿ ನೇರ ಪ್ರಸರಣ. ಆಪ್ಷನ್ ಡಿ ಯೂಸ್ ಆಫ್ ಸ್ಯಾಟಲೈಟ್ಸ್ ಫಾರ್ ಟೆಲಿವಿಷನ್ ಟ್ರಾನ್ಸ್ಮಿಷನ್, ದೂರದರ್ಶನ ಪ್ರಸಾರಕ್ಕಾಗಿ ಉಪಗ್ರಹಗಳ ಬಳಕೆ. ಸೊ ಯಾವ ಸಂದರ್ಭದಲ್ಲಿ ನಾವು ಈ DTH ಅನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತಂದಾಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಯೂಸ್ ಆಫ್ ಸ್ಯಾಟಲೈಟ್ಸ್ ಫಾರ್ ಟೆಲಿವಿಷನ್ ಟ್ರಾನ್ಸ್ಮಿಷನ್. ಸೊ ಈ ದೂರದರ್ಶನ ಪ್ರಸಾರಕ್ಕಾಗಿ ಉಪಗ್ರಹಗಳ ಬಳಕೆಯಲ್ಲಿ DTH ಅನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. So DTH, it is an encrypted transmission that travels to the consumer directly through satellite. Question number 10, which among the following are multi-sensory media? ಈ ಕೆಳಗಿನವುಗಳಲ್ಲಿ ಯಾವುದು ಬಹು ಸಂವೇದನಾ ಮಾಧ್ಯಮಗಳಾಗಿವೆ? So let us move to the answer directly. The right answer is option A, D and E. Television, teleconferencing and motion picture films. These are multi-sensory medias. ದೂರದರ್ಶನ ಆಗಿರ್ಬೋದು, ಟೆಲಿಕಾನ್ಫರೆನ್ಸಿಂಗ್ ಆಗಿರ್ಬೋದು ಮತ್ತು ಮೋಷನ್ ಪಿಕ್ಚರ್ ಫಿಲಮ್, ಇವೆಲ್ಲವೂ ಕೂಡ ಬಹು ಸಂವೇದನಾ ಮಾಧ್ಯಮಗಳಾಗಿವೆ.
So multi-sensory media, it is a type of media that engages multiple senses such as sight, hearing, touch, smell, taste. So ಇಲ್ಲಿ ಮಲ್ಟಿ ಸೆನ್ಸರಿ ಬಹು ಸಂವೇದನಾ ಮಾಧ್ಯಮ ಅಂತಂತಂದ್ರೆ ಇಲ್ಲಿ ಸುಮ್ಮನೆ ಕಣ್ಣಿಂದ ಕೇಳೋದೇ ಅಷ್ಟೇ ಅಲ್ಲ, ಬೇರೆ ಬೇರೆ ಸೆನ್ಸಸ್ಗಳನ್ನ ಬಳಸ್ತೀವಿ, ನೋಡೋದ್ರ ಜೊತೆಗೆ ಕೇಳ್ತಾ ಇದ್ದೀವಿ, ಅದ್ರ ಜೊತೆಗೆ ಟಚ್ ಕೂಡ ಮಾಡ್ಬೋದು, ಸ್ಮೆಲ್ ಮಾಡ್ಬೋದು. ಸೊ ಇದಕ್ಕೆ ನಾವೇನಂತೀವಿ, ಮಲ್ಟಿ ಸೆನ್ಸರಿ ಮೀಡಿಯಾ. ಟೆಲಿವಿಷನ್ ಆಗಿರ್ಬೋದು, ಮೋಷನ್ ಪಿಕ್ಚರ್ಸ್, ಟೆಲಿಕಾನ್ಫರೆನ್ಸಿಂಗ್, ಇವೆಲ್ಲವೂ ಕೂಡ ಮಲ್ಟಿ ಸೆನ್ಸರಿ ಮೀಡಿಯಾಗಳಾಗಿವೆ. ಸೊ ಕ್ವೆಶ್ಚನ್ ನಂಬರ್ 11, ದ ಟರ್ಮ್ ಬ್ರಾಡ್ಬ್ಯಾಂಡ್ ಈಸ್ ಯೂಸ್ಡ್ ಕಾಮನ್ಲಿ ಇನ್ ದ ಕಂಟೆಕ್ಸ್ಟ್ ಆಫ್. ಬ್ರಾಡ್ಬ್ಯಾಂಡ್ ಎಂಬ ಪದವನ್ನು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಬಳಸಲಾಗುತ್ತೆ. ಆಪ್ಷನ್ ಎ FM ರೇಡಿಯೋ, ಆಪ್ಷನ್ ಬಿ ವೈರ್ಲೆಸ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಇಂಟರ್ನೆಟ್, ಆಪ್ಷನ್ ಡಿ ಟೆಲಿಗ್ರಾಫಿಕ್ ಕಮ್ಯುನಿಕೇಶನ್. Yes, here the right answer is option C. So the term broadband, it is used in the context of internet. So ನಿಮಗೆಲ್ಲ ಗೊತ್ತಿದೆ, ಸರಳವಾದ ಪ್ರಶ್ನೆ. ಸೊ ಇಂಟರ್ನೆಟ್ ನ ಬಳಕೆಗಾಗಿ ನಾವು ಬ್ರಾಡ್ಬ್ಯಾಂಡ್ ಅನ್ನ ಬಳಸ್ತೀವಿ. So broadband refers to high speed data transmission over a single cable carrying a large amount of data across multiple signals simultaneously. So it is commonly referred as high bandwidth always on internet connection. Question number 12, which of the following is false about the concept of blended learning. So ಇಲ್ಲಿ blended learning ಗೆ ಸಂಬಂಧಪಟ್ಟಂತೆ ಯಾವ ಒಂದು ಸೆಂಟೆನ್ಸ್ ತಪ್ಪಾಗಿದೆ? So the right answer is option 1, D is wrong here. It is related to assignments of the students. ಇದು ವಿದ್ಯಾರ್ಥಿಗಳ ನಿಯೋಜನೆಗೆ ಸಂಬಂಧಪಟ್ಟಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಈ ಒಂದು ಬ್ಲೆಂಡೆಡ್ ಲರ್ನಿಂಗ್ ಅಂತಂದ್ರೆ ಇಟ್ ಈಸ್ ಅ ಮಿಕ್ಸ್ಡ್ ಆಫ್ ವೆಬ್ ಬೇಸ್ಡ್ ಟೆಕ್ನಾಲಜಿ. ಸೊ ಇದು ವೆಬ್ ಆಧಾರಿತ ಒಂದು ತಂತ್ರಜ್ಞಾನವಾಗಿದೆ. ಇಟ್ ಈಸ್ ಮಿಕ್ಸ್ ಆಫ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ. ಸೊ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಕೂಡ ಇಲ್ಲಿ ಮಿಕ್ಸ್ ಮಾಡಲಾಗುತ್ತೆ, ಜೊತೆಗೆ ಪೆಡಗಾಗಿಕಲ್ ಅಪ್ರೋಚ್. ಸೊ ಹೀಗಾಗಿ ಆಪ್ಷನ್ ಡಿ ತಪ್ಪಾಗಿದೆ. So blended learning, it is a teaching and learning approach that combines traditional face-to-face instruction with technology based learning. So ಈ ಒಂದು blended learning ನಲ್ಲಿ ಸಾಂಸ್ಕೃತಿಕ ಪದ್ಧತಿಯ ಶಿಕ್ಷಣ ಮತ್ತೆ ಇವಾಗ ಆಧುನಿಕ ಜಗತ್ತಿನ ತಂತ್ರಜ್ಞಾನವನ್ನ ಎರಡನ್ನು ಮಿಕ್ಸ್ ಮಾಡಿ ಶಿಕ್ಷಣವನ್ನ ನೀಡಲಾಗುತ್ತೆ. Question number 13, most world wide web pages contain commands in the language. ಹೆಚ್ಚಿನ ವರ್ಲ್ಡ್ ವೈಡ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆದೇಶಗಳನ್ನು ಹೊಂದಿರ್ತವೆ. ಎಸ್, ಆಪ್ಷನ್ ಎ NIH, ಆಪ್ಷನ್ ಬಿ URL, ಆಪ್ಷನ್ ಸಿ HTML, ಆಪ್ಷನ್ ಡಿ IRC. Yes, here the right answer for this question is option C, HTML. So HTML stands for hypertext markup language. So hypertext markup language, it is the standard markup language for documents designed to be displayed in a web browser. So it depends the content and structure of the web content. So higagi option C is right answer, HTML, hypertext markup language. Question number 14, a sniffer is, sniffer antandre, option A, it is a protocol, option B, it is a virus, option C, it is a program that monitors and analyzes network traffic. So network traffic ಅನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ವಿಶ್ಲೇಷಿಸುವ ಪ್ರೋಗ್ರಾಮ್ ಆಗಿದೆ. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಸೊ ವಾಟ್ ಈಸ್ ಸ್ನಿಪ್ಪರ್? ಸೊ ಸ್ನಿಪ್ಪರ್ ಮೀನ್ಸ್ ಇಟ್ ಈಸ್ ಅ ಪ್ರೋಗ್ರಾಮ್ ದಟ್ ಈಸ್ ಗೋಯಿಂಗ್ ಟು ಮಾನಿಟರ್ ಅಂಡ್ ಅನಲೈಸ್ ದಿ ನೆಟ್ವರ್ಕ್ ಟ್ರಾಫಿಕ್ಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So sniffer, it is also known as the packet analyzer or network analyzer. So it is a tool used to capture and analyze the network traffics. No, sniffer ಅನ್ನು ನಾವು ಪ್ಯಾಕೆಟ್ ಅನಲೈಸರ್ ಅಂತ ಕೂಡ ಕರಿತೀವಿ, ಜೊತೆಗೆ ನೆಟ್ವರ್ಕ್ ಅನಲೈಸರ್ ಅಂತ ಕೂಡ ಕರಿತೀವಿ. So it is used to capture and analyze the network traffic. It is a software or hardware tool that intercepts and records data packets transmitted between the computers or devices on network. Question number 15, which of the following is a primary function of HTTPS? Hypertext Transfer Protocol Secure. ಈ ಕೆಳಗಿನಲ್ಲಿ ಯಾವುದು HTTPS ನ ಪ್ರಮುಖ ಕಾರ್ಯವಾಗಿದೆ? ಆಪ್ಷನ್ ಎ, ರಿಟ್ರೀವ್ಸ್ ಇಮೇಲ್ಸ್ ಫ್ರಮ್ ದ ಸರ್ವರ್, ಸರ್ವರ್ನಿಂದ ಇಮೇಲ್ಗಳನ್ನು ಹಿಂಪಡೆಯುವುದು. ಆಪ್ಷನ್ ಬಿ, ಸೆಂಡ್ಸ್ TCP IP ಪ್ಯಾಕೆಟ್ಸ್ ಟು ವೆಬ್ ಬ್ರೌಸರ್ಸ್, ಈ TCP IP ಪ್ಯಾಕೆಟ್ಗಳನ್ನ ವೆಬ್ ಸರ್ವರ್ಗಳಿಗೆ ಕಳುಹಿಸುವುದು. ಆಪ್ಷನ್ ಸಿ, ಎನ್ಕ್ರಿಪ್ಟ್ಸ್ ಡೇಟಾ ಫಾರ್ ಸೆಕ್ಯೂರ್ ಟ್ರಾನ್ಸ್ಮಿಷನ್.
ಸುರಕ್ಷಿತ ಪ್ರಸರಣಕ್ಕಾಗಿ ಡೇಟಾವನ್ನು ಗೂಢಲಿಪೀಕರಿಸುವುದು. ಆಪ್ಷನ್ ಡಿ ಟ್ರಾನ್ಸ್ಫರ್ಸ್ ಫೈಲ್ಸ್ ಓವರ್ ದ ಇಂಟರ್ನೆಟ್ ಮೂಲಕ ಫೈಲ್ಗಳನ್ನು ವರ್ಗಾಯಿಸುವುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ HTTPS ಎನ್ಕ್ರಿಪ್ಟ್ಸ್ ಡೇಟಾ ಫಾರ್ ಸೆಕ್ಯೂರ್ ಟ್ರಾನ್ಸ್ಮಿಷನ್. ಸುರಕ್ಷಿತ ಪ್ರಸರಣಕ್ಕಾಗಿ ಡೇಟಾವನ್ನು ಇದು ಸೆಕ್ಯೂರ್ ಮಾಡುತ್ತೆ, ಗೂಢಲಿಪೀಕರಿಸುತ್ತದೆ. So encrypt data for secure transmission. Hypertext transfer protocol secure. It is an extension of HTTP used for secure communication over the internet. So it is going to protect sensitive data like login credentials, passwords, personal information, payment details, etc. Question number 16. The most appropriate technological support given to differently abled students in inclusive classroom is. ಅಂತರ್ಗತ ತರಗತಿಯಲ್ಲಿ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗೆ ನೀಡಲಾದ ಸೂಕ್ತ ತಾಂತ್ರಿಕ ಬೆಂಬಲ. ಆಪ್ಷನ್ ಎ ಅಸಿಸ್ಟಿವ್ ಟೆಕ್ನಾಲಜಿ, ಆಪ್ಷನ್ ಬಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಪ್ಷನ್ ಸಿ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ, ಆಪ್ಷನ್ ಡಿ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಅಸಿಸ್ಟಿವ್ ಟೆಕ್ನಾಲಜಿ, ಸಹಾಯಕ ತಂತ್ರಜ್ಞಾನ. So assistive technology, it is an item, piece of equipment, software program or product system used by individual with disabilities in order to perform functions or to learn inclusive classroom. Question number 17. The ability to read and write each piece of information in a storage device in approximately the same length of time is its location is sequential access, raster scan, ಸರ್ಚ್, ರ್ಯಾಂಡಮ್ ಆಕ್ಸೆಸ್. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಒಂದೇ ಅವಧಿಯಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು. ಸೊ ದ ಅಬಿಲಿಟಿ ಟು ರೀಡ್ ಆ್ಯಂಡ್ ರೈಟ್ ಈಚ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇನ್ ಅ ಸ್ಟೋರೇಜ್ ಡಿವೈಸ್ ಇನ್ ಅಪ್ರಾಕ್ಸಿಮೇಟ್ಲಿ ದ ಸೇಮ್ ಲೆಂತ್ ಆಫ್ time and its location. It is known as the random access. Option D is correct. So random access, it is the capability to have access to any item from a given population of elements at random. So it device allows data items to be accessed in almost the same amount of time irrespective of the physical location. Question number 18. A protocol that allows non-ASCII messages to be sent through emails. ASCII ಅಲ್ಲದ ಸಂದೇಶಗಳನ್ನು ಇಮೇಲ್ ಮೂಲಕ ಕಳುಹಿಸಲು ಅನುಮತಿಸುವ ಪ್ರೋಟೋಕಾಲ್ ಯಾವುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ MIME. ಸೊ ಇಲ್ಲಿ MIME, it is a kind of add-on or supplementary protocol to allow the non-ASCII data to be sent through SMTP. Question number 19. Which operating system is used by the Apple computer system? ಸೊ ಆಪಲ್ ಕಂಪ್ಯೂಟರ್ ಸಿಸ್ಟಮ್ಗಳು ಯಾವ ಪ್ರಕಾರದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸ್ತಾ ಇವೆ? ಆಪ್ಷನ್ ಎ ಲಿನಕ್ಸ್, ಆಪ್ಷನ್ ಬಿ ವಿಂಡೋಸ್, ಆಪ್ಷನ್ ಸಿ ಸೋಲಾರಿಸ್, ಆಪ್ಷನ್ ಡಿ ಮ್ಯಾಕ್. ಸೊ ಎಲ್ರಿಗೂ ಗೊತ್ತಿರುವಂಥ ಪ್ರಶ್ನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮ್ಯಾಕ್. ಸೊ ಮ್ಯಾಕ್ OS, it is a powerful operating system that offers similar features and services to Windows and Linux. So the Macintosh operating system. So Mac operating system ಅಂತಂದ್ರೆ Macintosh operating system. It is an operating system developed by Apple and it is a graphical user interface based operating system and it was published in the year 1984. So it is an American based company. Question number 20. The system that helps user to identify host computers in a network by their names instead of their IP address is. ತಮ್ಮ IP ವಿಳಾಸಗಳ ಬದಲಿಗೆ ಅವರ ಹೆಸರಿನ ಮೂಲಕ ನೆಟ್ವರ್ಕ್ನಲ್ಲಿ ಹೋಸ್ಟ್ ಕಂಪ್ಯೂಟರ್ಗಳನ್ನು ಗುರುತಿಸಲು ಬಳಕೆದಾರರಿಗೆ ಸಹಾಯ ಮಾಡುವ ವ್ಯವಸ್ಥೆ ಯಾವುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ DNS. ಸೊ DNS ಅಂತಂದ್ರೆ ಇಲ್ಲಿ ಡೊಮೇನ್ ನೇಮ್ ಸಿಸ್ಟಮ್. So DNS maps human readable domains names in URLs and also in email addresses to IP address. Question number 21. Statement and those two statements are given here. Statement 1. Compilers are softwares. ಕಂಪೈಲರ್ಗಳು ಸಾಫ್ಟ್ವೇರ್ಗಳಾಗಿವೆ. Statement 2. Touch screen monitors are input output devices.
ಟಚ್ ಸ್ಕ್ರೀನ್ ಮಾನಿಟರ್ಗಳು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳಾಗಿವೆ. So the right answer is option A. Both statement 1 and 2 are correct here. Yes, compilers are softwares and also touch screen monitors. These are input output devices. Question number 22. What is a trap door in a program? Program nalli trap door antandre enu? Option A. A security hole inserted while writing the program which is intended for later use. Option B. An error in the program. Option C. Security hole in a network. Option D. None of the above. Yes, here the correct answer is option A. Trap door antandre a security hole inserted while writing the program which is intended for later use. Option A is correct. So trap door, it is a kind of secret entry point into a program and it is going to allow anyone to gain access to any system without going through their usual security access procedures. Question number 23. Identify the incorrect pair from the following. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನ ಗುರುತಿಸಬೇಕಾಗಿದೆ. So the right answer is option B is wrong here. JPG graphic file, it is correct. WAV audio file .exe executable file, it is correct. So option B is wrong here. So .txt, it is for word text document file. .doc word document. .pdf portable document format. .docx, it is also Microsoft Word document newer version. .png portable network graphics format. .pptx PowerPoint picture presentation. .xls Microsoft Excel spreadsheet. So in this way you need to remember all these types of file format and their file extension. Question number 24. Honeypot is an example for. So honeypot ಯಾವುದಕ್ಕೆ ಉದಾಹರಣೆಯಾಗಿದೆ? Option A security auditing software. Option B intrusion detection software. Option C encryption software. Option D virus. Yes, honeypot, it is an intrusion detection software. Option B ಇಲ್ಲಿ ಸರಿಯಾಗಿದೆ. So honeypot, it is a security mechanism that creates a virtual trap to lure attackers. Question number 25. What are the two main components of CPU? CPU ನ ಎರಡು ಪ್ರಮುಖ ಘಟಕಗಳು ಯಾವುವು? ತುಂಬಾ ಸರಳವಾಗಿರೋ ಪ್ರಶ್ನೆ. ಕಂಟ್ರೋಲ್ ಯೂನಿಟ್ ಅಂಡ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಆಪ್ಷನ್ ಎ ಇಸ್ ಕರೆಕ್ಟ್. ನಿಯಂತ್ರಣ ಘಟಕ ಮತ್ತೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. So the two primary components of central processing unit are control unit and arithmetic logic unit. Control unit is going to manage and coordinate hardware operations and ALU is going to perform arithmetic and logical operations. Question number 26. A firewall is used in network 2. Network nalli firewall anna ನಾವು ಯಾವುದಕ್ಕಾಗಿ ಬಳಸ್ತಾ ಇದ್ದೀವಿ? Option A prevent file in a network. Option yes, network ನಲ್ಲಿ ಬೆಂಕಿಯನ್ನು ತಡೆಯುವುದು. Option B to scan for viruses in files. ಫೈಲ್ಗಳಲ್ಲಿ ವೈರಸ್ಗಳನ್ನು ಸ್ಕ್ಯಾನ್ ಮಾಡಲು. ಆಪ್ಷನ್ ಸಿ ಪ್ರಿವೆಂಟ್ ಅನ್ಆಥರೈಸ್ಡ್ ಆಕ್ಸೆಸ್ ಟು ದ ನೆಟ್ವರ್ಕ್. ನೆಟ್ವರ್ಕ್ಗೆ ಅನಧಿಕೃತ ಪ್ರವೇಶವನ್ನು ತಡೆಯುವುದು. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದೂ ಅಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರಿವೆಂಟ್ ಅನ್ಆಥರೈಸ್ಡ್ ಆಕ್ಸೆಸ್ ಟು ದ ನೆಟ್ವರ್ಕ್. ಸೊ ಈ ಫೈರ್ವಾಲ್ ಅನ್ನ ಎದಕ್ಕೆ ಬಳಸ್ತೀವಿ ಅಂತಂದ್ರೆ ನೆಟ್ವರ್ಕ್ಗೆ ಅನಧಿಕೃತ ಪ್ರವೇಶವನ್ನು ತಡೆಯುವುದು. Firewall, it is an essential software or firmware in network security that is used to prevent unauthorized access to network. Question number 27. What is the email attachment size limit in Gmail? So Gmail nalli email na lagattina ಗಾತ್ರದ ಮಿತಿ ಎಷ್ಟು? The right answer is option D 40 MB. Yes, sorry, here the right answer is option C 25 MB. Yes, the email attachment size limit is 25 MB. Question number 28. Which feature of cloud computing allows the service to change in size or volume in order to meet users' needs? ಕ್ಲೌಡ್ ಕಂಪ್ಯೂಟಿಂಗ್ನ ಯಾವ ವೈಶಿಷ್ಟ್ಯವು ಬಳಕೆದಾರರ ಅಗತ್ಯಗಳನ್ನು ಪೂರೈಸಲು ಸೇವೆಯನ್ನು ಗಾತ್ರ ಅಥವಾ ಪರಿಮಾಣದಲ್ಲಿ ಬದಲಾಯಿಸಲು ಅನುಮತಿ ನೀಡ್ತಾ ಇದೆ? The right answer is option is scalability. Scalability, it is the feature of cloud computing that is going to allow the service to change in size or volume in order to meet users' needs.
Question number 29. A dynamic web page is. Dynamic web page andre. Option A, displayed the same every time. Option B, generated on demand by a program on a request from browser. Option C, both A and B. Option D, none of the above. Yes, here the right answer is option B is correct. Dynamic web pages, it is generated on demand by a program on a request from browser. So browser ನಿಂದ ವಿನಂತಿಯ ಮೇರೆಗೆ ಪ್ರೋಗ್ರಾಮ್ ನಿಂದ ಬೇಡಿಕೆಯ ಮೇರೆಗೆ ಇದನ್ನು ರಚಿಸಲಾಗಿದೆ. So dynamic web page, it is web page constructed at routine at runtime as opposed to a static web page delivered as it is stored. Question number 30. The acronym FTP stands for. FTP ಅಂತಂದ್ರೆ File Transfer Protocol. Option A is correct. Question number 31. DOS is the acronym for. DOS ಅಂತಂದ್ರೆ Option C, Denial of Service. Option C is correct. Question number 32. Where do PC store CMOS settings? CMOS setting ಗಳನ್ನ PC ನಲ್ಲಿ ಎಲ್ಲಿ ಸಂಗ್ರಹಿಸಲಾಗಿರುತ್ತೆ? Option A, RAM. Option B, Flash ROM. Option C, South Bridge. Option D, NVRAM. The correct answer is option B, Flash ROM. Question number 33. Which of the following statements is true about JavaScript? JavaScript ನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಹೇಳಿದ್ದಾರೆ? Option D is correct. JavaScript, it is designed to add interactivity to HTML pages. So option A, C, D are wrong here. ಸೊ ಇಲ್ಲಿ ಜಾವಾಸ್ಕ್ರಿಪ್ಟ್ಗೆ ಸಂಬಂಧಪಟ್ಟಂತೆ HTML ಪುಟಗಳಿಗೆ ಸಂವಾದಾತ್ಮಕತೆಯನ್ನು ಸೇರಿಸಲು ಜಾವಾಸ್ಕ್ರಿಪ್ಟನ್ನು ವಿನ್ಯಾಸಗೊಳಿಸಲಾಗಿದೆ. Question number 34. Which of the following is not related to OOP? ಈ ಕೆಳಗಿನವುಗಳಲ್ಲಿ ಯಾವುದು OOPಗೆ ಸಂಬಂಧಿಸಿಲ್ಲ? Encapsulation, data abstraction, data hiding, data dictionary. The correct answer is option D. Data dictionary is not related to OOP. Question number 35. Which among the following is an object oriented programming language? ಕೆಳಗಿನವುಗಳಲ್ಲಿ ಯಾವುದು object oriented programming language ಆಗಿದೆ? The right answer is option D, all of the above. Java, Simula 67, Smalltalk, all these are object oriented programming languages. So object oriented programming, it is a programming paradigm based on the concept of objects which can contain data and code. Question number 36. Which of the following file format contains exclusively the ASCII file format? ಕೆಳಗಿನ ಯಾವ ಫೈಲ್ ಫಾರ್ಮ್ಯಾಟ್ಗಳು ಪ್ರತ್ಯೇಕವಾಗಿ ASCII ಫೈಲ್ ಫಾರ್ಮ್ಯಾಟ್ ಅನ್ನು ಒಳಗೊಂಡಿದೆ? The right answer is option 2, B, D and E. PDF, JPG and TXT. So ASCII ಅಂತಂದ್ರೆ American Standard Code for Information Interchange. It is the common character encoding format for text data on computers and on the internet. Question number 37. Which of the following is a disadvantage of laptop computers in comparison to the desktop computers? Desktop computerಗಳಿಗೆ ಹೋಲಿಸಿದರೆ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳ ಅನಾನುಕೂಲ ಯಾವುದು? Option A, it has no traveling wires. Option B, it has lower power consumption. Option C, it is lightweight and self-contained. Option D, it is easier to break or steal. So ಇಲ್ಲಿ ಲ್ಯಾಪ್ಟಾಪ್ ನ ಒಂದು ಅನಾನುಕೂಲ ಅಂತ ಹೇಳಿದ್ದಾರೆ, disadvantage. The correct answer is option D. It is easier to break or steal. ಇದನ್ನು ಕದಿಯುವುದು ಅಥವಾ ಒಡೆಯುವುದು ಸರಳವಾಗಿದೆ. ಇದು ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ. Question number 38. With respect to computers, which one of the following best describes phishing? ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಫಿಶಿಂಗ್ ಅಂದ್ರೆ ಏನು? Option C is correct. A type of unsolicited bulk email of identical messages sent to numerous recipients. ಹಲವಾರು ಸ್ವೀಕೃತಿದಾರರಿಗೆ ಒಂದೇ ಸಮಯದಲ್ಲಿ ಕಳುಹಿಸಲಾದ ಅಪೇಕ್ಷಿಸದ ಒಂದು ಬೃಹತ್ ಸಂದೇಶಗಳ ಒಂದು ಇಮೇಲ್ಗೆ ನಾವು ಫಿಶಿಂಗ್ ಅಂತ ಕರಿತೀವಿ. Question number 39. Which of the following domains is used for profit businesses? ಕೆಳಗಿನ ಯಾವ ಡೊಮೇನ್ ಅನ್ನ ಲಾಭದ ವ್ಯವಹಾರಗಳಿಗಾಗಿ ಬಳಸಲಾಗುತ್ತೆ? The right answer is option C, .com. So .com domain is used for profit making businesses. For example, flipkart.com, myntra.com.
Question number 40. What is a unit of information? ಮಾಹಿತಿಕ ಘಟಕ ಅಂದ್ರೆ bit, byte, gram, hertz. The right answer is option A, bit. The basic unit of information is known as the bit. It's a short form of binary digit. It takes only two values, 0 and 1. Question number 41. Which of the following is not a valid version of MS Office? ಕೆಳಗಿನವುಗಳಲ್ಲಿ ಯಾವುದು MS Office ನ ಮಾನ್ಯ ಆವೃತ್ತಿ ಅಲ್ಲ? So the right answer is option C, Office Vista. It is not a valid version of MS Office. So remaining Office Express, Office 2007, Office 2010, these are the valid versions of MS Office. Question number 42. ERP stands for, ERP ಅಂತಂದ್ರೆ Enterprise Resource Planning. Option C is correct. So Enterprise Resource Planning, it is a software system that integrates various business functions and processes such as human resources, finance, management, supply chain management, etc. Question number 43. Trojan horse is, Trojan horse ಅಂತಂದ್ರೆ option D is correct. It is a software program that appears legitimate but contains hidden functions that cause damage. So ಇಲ್ಲಿ Trojan horse ಅಂತಂದ್ರೆ ಇದು ಮೇಲ್ನೋಟಕ್ಕೆ ಕಾನೂನುಬದ್ಧವಾಗಿ ಕಾಣುತ್ತೆ, ಆದರೆ ಇದು ಕಂಪ್ಯೂಟರ್ಗೆ ಅಥವಾ ಸಾಫ್ಟ್ವೇರ್ಗೆ ಹಾನಿಯನ್ನು ಉಂಟು ಮಾಡುವ ಪ್ರೋಗ್ರಾಮ್ ಅನ್ನು ಒಳಗೊಂಡಿರುತ್ತೆ. So Trojan horse, it is a hidden piece of code. Viruses enter a system secretly when the Trojan horse enters by deceiving a user. Question number 44. Binary system of numbers uses only. So binary system ಯಾವ ಎರಡು ಸಂಖ್ಯೆಗಳನ್ನು ಬಳಸುತ್ತೆ? So ಇವಾಗ ತಾನೇ ಓದಿದ್ವಿ 0 and 1. Option B is correct. Question number 45. The ability of an operating system to run more than one application at a time is called. ಒಂದೇ ಆಪರೇಟಿಂಗ್ ಸಿಸ್ಟಮ್ನ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳನ್ನ ಚಲಾಯಿಸುವ ಸಾಮರ್ಥ್ಯವನ್ನು ಏನಂತ ಕರಿತೀವಿ? ಮಲ್ಟಿ ಯೂಸರ್ ಕಂಪ್ಯೂಟಿಂಗ್, ಮಲ್ಟಿ ಟಾಸ್ಕಿಂಗ್, ಟೈಮ್ ಶೇರಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ದ ರೈಟ್ ಆನ್ಸರ್ is option B, multi tasking. So multitasking means it is the ability of the operating system to run more than one application at a time. So ಒಂದೇ ಸಮಯಕ್ಕೆ ಒಂದಕ್ಕಿಂತ ಹೆಚ್ಚಿನ ಅಪ್ಲಿಕೇಶನ್ಗಳನ್ನು ಬಳಸೋದಕ್ಕೆ ನಾವು ಮಲ್ಟಿಟಾಸ್ಕಿಂಗ್ ಅಂತೀವಿ. Question number 46. Which one of the following is not a web browser? ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ? ಸೊ ಇಲ್ಲಿ ಫೇಸ್ಬುಕ್ ಎಂಬುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದೆ, ಇದು ವೆಬ್ ಬ್ರೌಸರ್ ಅಲ್ಲ. ಫೈರ್ಫಾಕ್ಸ್, ಕ್ರೋಮ್, ಸಫಾರಿ, these are the web browsers. Question number 47. SMTP stands for, SMTP ಅಂತಂದ್ರೆ Simple Mail Transfer Protocol. Question number 48. LCD ಅಂತಂದ್ರೆ, LCD stands for Liquid Crystal Display. A computer network which is used within a building is called. ಕಟ್ಟಡದ ಒಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಏನಂತ ಕರಿತೀವಿ? ಲೋಕಲ್ ಏರಿಯಾ ನೆಟ್ವರ್ಕ್, LAN. Option C is correct. Yes, last question. Dash is a software program that spreads by inserting copies of itself into other executable code or documents. The right answer is option B, computer virus. One of the most important contribution of ICT in the field of education is easy access to teaching, easy access to workloads, easy access to books, easy access to learning. So ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ICT ಹಲವಾರು ಕೊಡುಗೆಗಳನ್ನು ನೀಡಿದೆ. ಸೊ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕೊಡುಗೆ ಪ್ರಮುಖವಾಗಿದೆ? ಆಪ್ಷನ್ ಎ, ಬೋಧನೆಗೆ ಸುಲಭ ಪ್ರವೇಶ. ಆಪ್ಷನ್ ಬಿ, ಕೆಲಸದ ಹೊರೆಗಳಿಗೆ ಸುಲಭ ಪ್ರವೇಶ. ಆಪ್ಷನ್ ಸಿ, ಪುಸ್ತಕಗಳಿಗೆ ಸುಲಭ ಪ್ರವೇಶ. ಆಪ್ಷನ್ ಡಿ, ಕಲಿಕೆಗೆ ಸುಲಭ ಪ್ರವೇಶ. ಸೊ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡಿ ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಎರಡನ್ನು ಕೂಡ ನಾವು ಇಲ್ಲಿ ಎಲಿಮಿನೇಟ್ ಮಾಡಬಹುದು. ಸೊ ಇಲ್ಲಿ ನಮಗೆ ಬೋಧನೆ ಮತ್ತು ಕಲಿಕೆ ಎರಡರಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಆದರೂ ಕೂಡ ನಾವು ಇಲ್ಲಿ ಎರಡು ಆಪ್ಷನ್ಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಅತಿ ಪ್ರಮುಖವಾಗಿರುವ ಅಂಶ ಅಂತಂದ್ರೆ ಕಲಿಕೆಗೆ ಸುಲಭ ಪ್ರವೇಶ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ? ಸರಿಯಾಗಿದೆ. ಈಸಿ ಆಕ್ಸೆಸ್ ಟು ಲರ್ನಿಂಗ್. ಸೊ ವಿದ್ಯಾರ್ಥಿಗಳು ಈ ಒಂದು ICTಯನ್ನು ಬಳಸಿ ಇನ್ನೂ ಚೆನ್ನಾಗಿ ಕಲಿತ್ಕೊಳ್ಬಹುದು. ಶಿಕ್ಷಕರು ಕೂಡ ಹೆಚ್ಚು ಆಸಕ್ತಿದಾಯಕವಾಗಿ ಕಲಿಸಬಹುದು. ವಿದ್ಯಾರ್ಥಿಗಳು ಮನೆಯಲ್ಲಿ ಕುಳಿತು ಕೂಡ ಮಟೀರಿಯಲ್ ಅನ್ನ ಸ್ಟಡಿ ಮಾಡಬಹುದು. Question number 2. In order to stay ahead and be a competitive person in the increasing demand for ICT, a leader must keep pace with. Option A, creation. Option B, update technology. Option C, skill. Option D, knowledge. ICTಗೆ ಹೆಚ್ಚುತ್ತಿರುವ ಬೇಡಿಕೆಯಲ್ಲಿ ಮುಂದುವರಿಯಲು ಮತ್ತು ಸ್ಪರ್ಧಾತ್ಮಕ ವ್ಯಕ್ತಿಯಾಗಲು ನಾಯಕನು ಡ್ಯಾಶ್ ವೇಗವನ್ನು ಹೊಂದಿರಬೇಕು. ಆಪ್ಷನ್ ಎ ರಚನೆ, ಆಪ್ಷನ್ ಬಿ
ತಂತ್ರಜ್ಞಾನವನ್ನು ನವೀಕರಿಸಬೇಕು. ಆಪ್ಷನ್ ಸಿ ಕೌಶಲ್ಯ, ಆಪ್ಷನ್ ಡಿ ಜ್ಞಾನ. ಸೊ ಈ ಒಂದು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಜನರೇಷನಲ್ಲಿ ICTಗೆ ತುಂಬಾನೇ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಹೆಚ್ಚಾಗ್ತಿರೋ ಬೇಡಿಕೆಯಲ್ಲಿ ನಾವೆಲ್ಲರೂ ಸ್ಪರ್ಧಾತ್ಮಕ ವ್ಯಕ್ತಿಗಳು ಆಗಬೇಕು, ನಾಯಕರು ಅನಿಸ್ಕೊಳ್ಬೇಕಂತಂದ್ರೆ ನಮಗೆ ಯಾವಾಗಲೂ ತಂತ್ರಜ್ಞಾನದ ಬಗ್ಗೆ ಅರಿವು ಇರಬೇಕು. ನಾವು ಯಾವಾಗಲೂ ತಂತ್ರಜ್ಞಾನದ ಬಗ್ಗೆ ಜ್ಞಾನವನ್ನ ಹೆಚ್ಚಿಸುತ್ತಾನೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಡೈಲಿ ಪ್ರತಿಯೊಂದು ನಿಮಿಷಕ್ಕೂ ಕೂಡ ಈ ಒಂದು ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ. ಸೊ ವಿ ಶುಡ್ ಅಪ್ಡೇಟ್ ವಿತ್ ದ ಟೆಕ್ನಾಲಜಿ. ಕ್ವೆಶನ್ ನಂಬರ್ 3, ಹೌ ಮೆನಿ ಬಿಟ್ಸ್ ಡಸ್ ಆನ್ IP ಅಡ್ರೆಸ್ ಕನ್ಸಿಸ್ಟ್? IP ವಿಳಾಸ, IP ಅಡ್ರೆಸ್ ಅಂತೀವಿ, ಎಷ್ಟು ಬಿಟ್ಗಳನ್ನು ಒಳಗೊಂಡಿರುತ್ತೆ? ಸೊ IP ಅಡ್ರೆಸ್ ಇದು 32 ಬಿಟ್ಗಳನ್ನು ಒಳಗೊಂಡಿರುತ್ತೆ. ಕ್ವೆಶನ್ ನಂಬರ್ 4, ಎಜುಕೇಶನಲ್ TV ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ವಿಚ್ ಇಯರ್? ಶೈಕ್ಷಣಿಕ ಟಿವಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1959. So television began in India in 1959 as an educational project, and remember it was supported by United Nations Educational, Scientific and Cultural Organization, that is UNESCO, and Ford Foundation. So ಈಗ ಮೇಲ್ ಪ್ರಶ್ನೆ ಬರ್ತವೆ, ಸೊ ನೆನಪಿನಲ್ಲಿಡಬೇಕು. The next question is EDGE stands for EDGE ಅಂತ ಅಂದ್ರೆ the right answer is option B, Enhanced Data for GSM Evolution. So EDGE stands for Enhanced Data for GSM Evolution. It is also known as the Enhanced Data Rates for Global Revolution. So Global Evolution ಇದನ್ನ ನೆನಪಿಡಬೇಕು. ಈ ಒಂದು EDGE ನಾವು Enhanced Data Rates for Global Evolution ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ GSM ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ಸೊ ಇದನ್ನು ಕೂಡ ನೀವು ನೆನಪಿಡಬೇಕು. ಸೊ ಇದರಲ್ಲಿ GSM ಅಂದಾಗ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ಸ್. So EDGE, it is a digital mobile phone technology that transmit data rates as a backwards compatible extension of GSM. Question number 6, official information to the press and other news media is normally communicated through which department? ಪತ್ರಿಕಾ ಮತ್ತು ಇತರ ಸುದ್ದಿ ಮಾಧ್ಯಮಗಳಿಗೆ ಅಧಿಕೃತ ಮಾಹಿತಿಯನ್ನು ಸಾಮಾನ್ಯವಾಗಿ ಯಾವ ಇಲಾಖೆ ಮೂಲಕ ತಿಳಿಸಲಾಗುತ್ತೆ? ಆಪ್ಷನ್ ಎ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಆಪ್ಷನ್ ಸಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಪ್ಷನ್ ಡಿ ಎನಿ ನ್ಯೂಸ್ ಔಟ್ಲೆಟ್. Yes, here the correct answer for this question is option B, Press Information Bureau, Patrika Mahiti Bureau. So the Press Information Bureau, it is the nodal agency of the Government of India to disseminate information to the print and electronic media on government policies, programs, initiatives, etc. Question number 7, which is not a bus for data exchange between CPU and memory? CPU ಮತ್ತೆ ಮೆಮೊರಿ ನಡುವೆ ಡೇಟಾ ವಿನಿಮಯಕ್ಕೆ ಬಸ್ ಯಾವುದು? ಆಪ್ಷನ್ ಎ ಡೇಟಾ ಬಸ್, ಆಪ್ಷನ್ ಬಿ ಅಡ್ರೆಸ್ ಬಸ್, ಆಪ್ಷನ್ ಸಿ ಕಂಟ್ರೋಲ್ ಬಸ್, ಆಪ್ಷನ್ ಡಿ ಅನ್ಕಂಟ್ರೋಲ್ಡ್ ಬಸ್. Yes, here the right answer is option D, uncontrolled bus. So bus is a communication system that transport data between components inside a computer or between the computers. So ಈ ಬಸ್ ಅಂದಾಗ ಇದು ಕಂಪ್ಯೂಟರ್ನ ಒಳಗೆ ಬೇರೆ ಬೇರೆ ಭಾಗಗಳಿಗೆ ಅಥವಾ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾನ ವರ್ಗಾವಣೆ ಮಾಡ್ತಾ ಇದೆ. So the three different types of bus lines are data, address and control. Question number 8, how might ICT enhance the openness of e-land records? E-land ದಾಖಲೆಗಳ ಮುಕ್ತತೆಯನ್ನು ICT ಹೇಗೆ ಹೆಚ್ಚಿಸಬಹುದು? ಆಪ್ಷನ್ ಎ ಎನೇಬಲಿಂಗ್ ಕ್ವಿಕ್ ಸರ್ಚ್ ಅಂಡ್ ರಿಟ್ರೀವಲ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಆಪ್ಷನ್ ಬಿ ರೆಡ್ಯೂಸಿಂಗ್ ದ ನೀಡ್ ಫಾರ್ ಲ್ಯಾಂಡ್ ಸರ್ವೇಸ್ ಅಂಡ್ ಅಸೆಸ್ಮೆಂಟ್ಸ್, ಆಪ್ಷನ್ ಸಿ ಫೆಸಿಲಿಟೇಟಿಂಗ್ ಮ್ಯಾನ್ಯುವಲ್ ರೆಕಾರ್ಡ್ ಅಪ್ಡೇಟ್ಸ್ ಅಂಡ್ ಅಮೆಂಡ್ಮೆಂಟ್ಸ್, ಆಪ್ಷನ್ ಡಿ enforcing strict regulations on land transactions. Here the right answer is option A, enabling quick search and retrieval of land records. ಈ ಲ್ಯಾಂಡ್ಗಳ ದಾಖಲೆಯಿಂದ ಮುಕ್ತತೆಯಿಂದ ಏನಾಗ್ತಾ ಇದೆ, ನಾವು ಭೂ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ತ್ವರಿತವಾಗಿ ಶೋಧ ಮಾಡಬಹುದು ಮತ್ತೆ ಪಡೆಯಬಹುದು. Question number 9, select the option that includes file format suitable for distributing sound files across the internet. ಅಂತರ್ಜಾಲದ ಮೂಲಕ ಧ್ವನಿ ಫೈಲ್ಗಳನ್ನು ವಿತರಣೆ ಮಾಡಲು ಸೂಕ್ತವಾದ ಫೈಲ್ ಸ್ವರೂಪವನ್ನು ಆಯ್ಕೆ ಮಾಡಬೇಕಾಗಿದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, MIDI, WAV, WMA, MP3. Question number 10, SMTP is an acronym for SMTP ಅಂತಂದ್ರೆ the right answer is option A, Simple Mail Transport Protocol. Simple Mail Transport Protocol. So SMTP, it is a set of communication guidelines
that allow the software to transmit an electronic mail over the internet is called simple mail transfer protocol, SMTP ಅಂತ ಕರಿತೀವಿ. ಅಂತ ಇಲ್ಲಿ ಏನಾಗ್ತಾ ಇದೆ, ಒಂದು ಸಾಫ್ಟ್ವೇರ್ ನಿಂದ ಇದೊಂದು ಸಾಫ್ಟ್ವೇರ್ ಆಗಿದೆ. ಇದೇನ್ ಮಾಡ್ತಾ ಇದೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಮೂಲಕ ಮಾಹಿತಿಯನ್ನ ಫಾರ್ವರ್ಡ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಮೆಸೇಜ್ಗಳನ್ನ ಕಳುಹಿಸಲು ಬಳಸ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 11, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರ್? ಕೆಳಗಿನವುಗಳಲ್ಲಿ ಯಾವುದು ಪ್ರಾಪ್ರಿಯೇಟರಿ ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಲಿನಕ್ಸ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಆಫೀಸ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್ ವಿಂಡೋಸ್. Here the right answer is option D. Microsoft Windows is known as the proprietary system software. So Microsoft Windows, it is an example of proprietary system software. So proprietary system software means it is a software that is owned by a specific company or individual and is typically only available for the use through a license. So ಈ ಒಂದು ಸಾಫ್ಟ್ವೇರ್ ಅನ್ನ ಯಾವುದೇ ಒಂದು ಕಂಪನಿ ಹೊಂದಿರಬಹುದು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಕೂಡ ಹೊಂದಿರಬಹುದು, ಆದರೆ ಇದನ್ನ ಯೂಸ್ ಮಾಡಲು ನಾವು ಲೈಸೆನ್ಸ್ ಅನ್ನ ಪಡಿಬೇಕಾಗಿರುತ್ತೆ. ದಿಸ್ ಈಸ್ ಅನ್ ಇನ್ ಕಾಂಟ್ರಾಸ್ಟ್ ಟು ಓಪನ್ ಸೋರ್ಸ್ ಸಾಫ್ಟ್ವೇರ್ ವಿಚ್ ಇಸ್ ಫ್ರೀಲಿ ಅವೈಲೇಬಲ್. ಸೊ ಇದನ್ನು ಕೂಡ ನೆನಪಿಡಬೇಕು, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದಾಗ ಇದು ಫ್ರೀ ಆಗಿ ಪಬ್ಲಿಕ್ಗೆ ಅವೈಲೇಬಲ್ ಇರುತ್ತೆ. ಕ್ವೆಶ್ಚನ್ ನಂಬರ್ 12, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ರ್ಯಾಮ್? ಕೆಳಗಿನವಲ್ಲಿ ಯಾವುದು ರ್ಯಾಮ್ ನ ಬಗ್ಗೆ ನಿಜ ಆಗಿಲ್ಲ? ಆಪ್ಷನ್ ಎ ರ್ಯಾಮ್ ಇಸ್ ಟೆಂಪರರಿ ಸ್ಟೋರೇಜ್, ರ್ಯಾಮ್ ಒಂದು ತಾತ್ಕಾಲಿಕ ಶೇಖರಣೆ ಪ್ರದೇಶವಾಗಿದೆ. ಆಪ್ಷನ್ ಬಿ ರ್ಯಾಮ್ ಇಸ್ ದ ಸೇಮ್ ಆಸ್ ಹಾರ್ಡ್ ಡಿಸ್ಕ್, ರ್ಯಾಮ್ ಹಾರ್ಡ್ ಡಿಸ್ಕ್ ನ ಸಂಗ್ರಹದಂತೆ ಕಾರ್ಯ ಮಾಡ್ತಾ ಇದೆ. ಆಪ್ಷನ್ ಸಿ ರ್ಯಾಮ್ ಇಸ್ ವಾಲಟೈಲ್, ರ್ಯಾಮ್ ಒಂದು ಬಾಷ್ಪಶೀಲವಾಗಿದೆ. ಆಪ್ಷನ್ ಡಿ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ರ್ಯಾಮ್ ಈಸ್ ಗಾನ್ ವೆನ್ ಯು ಟರ್ನ್ ಆಫ್ ದ ಕಂಪ್ಯೂಟರ್. ಸೊ ನಾವು ಆಪ್ಷನ್ ಡಿ ಯಾವಾಗ ಕಂಪ್ಯೂಟರ್ನ ಆಫ್ ಮಾಡ್ತೀವಿ ರ್ಯಾಮ್ ನಲ್ಲಿರೋ ಮಾಹಿತಿ ಹೋಗ್ತಾ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ರ್ಯಾಮ್ ಅಂದಾಗ ಆಪ್ಷನ್ ಬಿ ರ್ಯಾಮ್ ಇಸ್ ದ ಸೇಮ್ ಆಸ್ ಹಾರ್ಡ್ ಡಿಸ್ಕ್ ಸ್ಟೋರೇಜ್. ಸೊ ಇದು ರ್ಯಾಮ್ನೇ ಬೇರೆ ಹಾರ್ಡ್ ಡಿಸ್ಕ್ನೇ ಬೇರೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ರ್ಯಾಮ್ ಹಾರ್ಡ್ ಡಿಸ್ಕ್ ಸಂಗ್ರಹದಂತೆ ಇರುತ್ತದೆ ಎಂಬುದು ಇಲ್ಲಿ ತಪ್ಪಾಗಿದೆ. ಸೊ ದ ಕಂಪ್ಯೂಟರ್ ಹ್ಯಾಸ್ ಬೋತ್ ರ್ಯಾಮ್ ಅಂಡ್ ರೋಮ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂಡ್ ರೀಡ್ ಓನ್ಲಿ ಮೆಮೊರಿ. RAM, it is volatile memory, which means that when you restart or shut down the computer, the information temporarily held in the module is deleted. So ನೀವು ಒಂದ್ಸಾರಿ ಕಂಪ್ಯೂಟರ್ನ ಶಟ್ ಡೌನ್ ಮಾಡಿ ಆನ್ ಮಾಡಿದ್ರೆ ರ್ಯಾಮ್ ನಲ್ಲಿರೋ ಮಾಹಿತಿ ಹೋಗ್ತಾ ಇದೆ. Because the data is stored electronically on transistors, it vanishes when there is no electric current. Question number 13, an older type of data communication channel using multiple copper wires is called dash technology. ಬಹು ತಾಮ್ರದ ತಂತಿಗಳನ್ನು ಬಳಸಿಕೊಂಡು ಹಳೆಯ ರೀತಿಯ ಡೇಟಾ ಸಂವಹನ ಚಾನೆಲ್ ಅನ್ನ ಡ್ಯಾಶ್ ತಂತ್ರಜ್ಞಾನ ಅಂತ ಕರಿತೀವಿ. ಆಪ್ಷನ್ ಎ ಮೈಕ್ರೋವೇವ್, ಆಪ್ಷನ್ ಬಿ ಫೈಬರ್ ಆಪ್ಟಿಕ್ ಕೇಬಲ್, ಆಪ್ಷನ್ ಸಿ ಕೋಎಕ್ಸಿಕಲ್ ಕೇಬಲ್, ಆಪ್ಷನ್ ಡಿ ಟ್ವಿಸ್ಟೆಡ್ ಪೇರ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟ್ವಿಸ್ಟೆಡ್ ಪೇರ್, ತಿರುಚಿದ ಜೋಡಿ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14, ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ಬಿಲಿಯನ್ ಕ್ಯಾರೆಕ್ಟರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಬಿಲಿಯನ್ ಅಕ್ಷರಗಳನ್ನು ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ ಮೆಗಾಬೈಟ್, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ಗಿಗಾಬೈಟ್, ಆಪ್ಷನ್ ಡಿ ಟೆರಾಬೈಟ್. Yes, here the right answer for this question is option C, gigabyte, GB. So 1 KB is equal to about 1000 bytes or 1024 bytes. So ಇಲ್ಲಿ ಪ್ರಿಸೈಸ್ ಆಗಿ ಹೇಳ್ಬೇಕಂತಂದ್ರೆ 1024 bytes. ಸೊ ಅದೇ ರೀತಿ 1 MB ಅಂದಾಗ 1024 KB, ಅದೇ ರೀತಿ 1 GB ಅಂದಾಗ 1024 MB, 1 ಟೆರಾಬೈಟ್ ಅಂದಾಗ 1024 GB. Question number 15, which of the following is an open source software? ಕೆಳಗಿನವುಗಳಲ್ಲಿ ಯಾವುದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ? ಸೊ ಓಪನ್ ಅವಾಗಲೇ ಹೇಳಿದೆ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದಾಗ ಫ್ರೀ ಆಗಿ ಪಬ್ಲಿಕ್ಗೆ ಲಭ್ಯವಿರುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೊಜಿಲ್ಲಾ ಫೈರ್ಫಾಕ್ಸ್. ಇಟ್ ಈಸ್ ಅನ್ ಓಪನ್ ಸೋರ್ಸ್ ಸಾಫ್ಟ್ವೇರ್. So in computer terminology, open source software, it is a software with a source code that the user can modify, enhance and also share due to its public accessibility. So ಇಲ್ಲಿ ಈ ಒಂದು ಸಾಫ್ಟ್ವೇರ್ ಅನ್ನ ಪಬ್ಲಿಕ್ ಮಾಡಿಫೈ ಮಾಡಬಹುದು, ಎನ್ಹಾನ್ಸ್ ಮಾಡಬಹುದು, ಶೇರ್ ಕೂಡ ಮಾಡಬಹುದು. ಸೊ ಈ ಒಂದು ಮೊಜಿಲ್ಲಾ ಫೈರ್ಫಾಕ್ಸ್ ಇದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಇಟ್ ಈಸ್ ಡೆವಲಪ್ಡ್ ಬೈ ಮೊಜಿಲ್ಲಾ ಫೌಂಡೇಶನ್. ಕ್ವೆಶ್ಚನ್ ನಂಬರ್ 16, symbols A to F are used in which one of the following?
ಸೊ ಈ ಕೆಳಗಿನ ಯಾವುದರಲ್ಲಿ ಏನಿಂದ ಎಫ್ ಚಿಹ್ನೆಗಳನ್ನು ಬಳಸಲಾಗುತ್ತೆ? ಬೈನರಿ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್. ಸೊ ಸಿಂಬಲ್ಸ್ ಎ ಟು ಎಫ್ ಇವುಗಳನ್ನು ನಾವು ಈ ಒಂದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ನಲ್ಲಿ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಬೈನರಿ ಅಂದಾಗ ಬೈನರಿ ನಂಬರ್ ಸಿಸ್ಟಮ್ ಈಸ್ ಯೂಸ್ ಟು ಸ್ಟೋರ್ ದ ಡೇಟಾ ಅಂಡ್ ಪರ್ಫಾರ್ಮ್ ದ ಕ್ಯಾಲ್ಕುಲೇಷನ್ ಇನ್ ಕಂಪ್ಯೂಟರ್ಸ್. ಹಿಯರ್ ದ ಬೇಸ್ ಇಸ್ 2. ಸೊ ಈ ಬೈನರಿ ಓನ್ಲಿ 0 and 1 are included. So each digit is a binary is known as bit. So ಅದೇ ರೀತಿ ಆಕ್ಟಲ್ ಅಂದಾಗ ಆಕ್ಟಲ್ ನಲ್ಲಿ the base is 8. It includes from 0 to 7. So decimal ಅಂದಾಗ in decimal the base will be 10. So remember it is a positional value system. So the value lies between 0 to 9. So ಅದೇ ರೀತಿ ಹೆಕ್ಸಾಡೆಸಿಮಲ್ ಅಂದಾಗ the base is 16. ಸೊ ಇದು 0 to 9 ನಂಬರ್ ಅನ್ನು ಒಳಗೊಂಡಿರುತ್ತದೆ, ಜೊತೆಗೆ ಎ ಟು ಎಫ್ ಅಲ್ಫಾಬೆಟ್ಸ್ ಗಳನ್ನು ಒಳಗೊಂಡಿರುತ್ತದೆ. ಕ್ವೆಶ್ಚನ್ ನಂಬರ್ 17. ವೆನ್ ಅ ಕಂಪ್ಯೂಟರ್ ಇಸ್ ಬೂಟಿಂಗ್, ಬಯಾಸ್ ಇಸ್ ಲೋಡೆಡ್ ಟು ದ ಮೆಮೊರಿ ಬೈ. ಕಂಪ್ಯೂಟರ್ ಬೂಟ್ ಆಗುತ್ತಿರುವಾಗ ಬಯಾಸ್ ಅನ್ನ ಮೆಮೊರಿಗೆ ಲೋಡ್ ಮಾಡಲಾಗುತ್ತೆ. ಆಪ್ಷನ್ ಎ ರ್ಯಾಮ್ ನಿಂದ, ಆಪ್ಷನ್ ಬಿ ರಾಮ್, ಆಪ್ಷನ್ ಸಿ CD ROM, option D TCP. Yes, here the right answer is option B ROM, read only memory. So BIOS, it stands for basic input output system. It is the program a computer's microprocessor uses to start the computer system after it powered on. So ಇಲ್ಲಿ BIOS ಅಂದಾಗ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಪ್ರೋಗ್ರಾಮ್ ಕಂಪ್ಯೂಟರ್ಸ್ ಮೈಕ್ರೋ ಪ್ರೊಸೆಸರ್ ಯೂಸಸ್ ಟು ಸ್ಟಾರ್ಟ್ ದ ಕಂಪ್ಯೂಟರ್. ಸೊ ಯಾವಾಗ ಕಂಪ್ಯೂಟರ್ನ ಆನ್ ಮಾಡ್ತೀವಿ, ಸೊ ಅದು ಆನ್ ಆಗಲು ಈ BIOS ಅನ್ನ ಬಳಸಿಕೊಳ್ಳುತ್ತೆ. ಕ್ವೆಶ್ಚನ್ ನಂಬರ್ 18. ಎಸ್ MIME ಇನ್ ಇಂಟರ್ನೆಟ್ ಟರ್ಮಿನಾಲಜಿ ಸ್ಟ್ಯಾಂಡ್ಸ್ ಫಾರ್. ಇಂಟರ್ನೆಟ್ ತಂತ್ರಜ್ಞಾನದಲ್ಲಿ MIME ಅಂತಂತಂದ್ರೆ, ಸೊ ಇನ್ ಇಂಟರ್ನೆಟ್ ಟೆಕ್ನಾಲಜಿ MIME stands for Secure Multi-Purpose Internet Mail Extension. So Secure Multi-Purpose Internet Mail Extension in Internet Technology. So it is a public key encryption technology. It is used to add security to emails. It is based on the SMTP. And it is going to add digital signature for the authentication of the sender and privacy of the communication. Question number 19. Which type of computers uses the 8-bit code called EBCDIC? EBCDIC ಎಂಬ 8-bit ಕೋಡ್ ಅನ್ನ ಯಾವ ರೀತಿಯ ಕಂಪ್ಯೂಟರ್ಗಳು ಬಳಸ್ತಾ ಇವೆ? ಆಪ್ಷನ್ ಎ ಮಿನಿ ಕಂಪ್ಯೂಟರ್ಸ್, ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ಸ್, ಆಪ್ಷನ್ ಸಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ಸ್. Yes, here the right answer is option C, mainframe computers. So mainframe computers type of computers uses 8-bit code called EBCDIC. Question number 20. What is blog? Blog andre enu? Option A online music, option B intranet, option C a personal or corporate website in the form of an online journal, option D a personal or corporate Google search. So ಈ blog ಅಂದಾಗ blog it is a personal or corporate website in the form of an online journal. So blog ಒಂದು ಆನ್ಲೈನ್ ಜರ್ನಲ್ ಆಗಿದೆ. ಇಲ್ಲಿ ನಾವು ಇದು ಒಂದು ವೈಯಕ್ತಿಕ ಅಥವಾ ಕಾರ್ಪೊರೇಟ್ ವೆಬ್ಸೈಟ್ ಆಗಿದೆ. Question number 21. The accounting software Tally was developed by. So ಲೆಕ್ಕ ಪರಿಶೋಧಕ ಸಾಫ್ಟ್ವೇರ್ ಆದ ಟ್ಯಾಲಿ ಅನ್ನ ಯಾರು ಅಭಿವೃದ್ಧಿಪಡಿಸಿದ್ರು? ಆಪ್ಷನ್ ಎ HCL, ಆಪ್ಷನ್ ಬಿ TCS, option C Infosys, option D Wipro. Yes, here the right answer is option B TCS. Question number 22. Microprocessing is made for computer, digital system, calculator, electronic goods. ಈ ಮೈಕ್ರೋಪ್ರೊಸೆಸಿಂಗ್ ಅನ್ನ ಯಾವುದಕ್ಕಾಗಿ ಮಾಡಲಾಗಿದೆ? ಕಂಪ್ಯೂಟರ್, ಡಿಜಿಟಲ್ ವ್ಯವಸ್ಥೆ, ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ವಸ್ತುಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ digital ವ್ಯವಸ್ಥೆಗಾಗಿ. So for digital system microprocessing is made. Question number 23. CorelDRAW is a popular illustration program, programming language, text program, none of the above. CorelDRAW ಇದು ಯಾವುದಕ್ಕೆ ಜನಪ್ರಿಯವಾಗಿದೆ? ಇದು ವಿವರಣೆ ಕಾರ್ಯಕ್ರಮಕ್ಕೆ, ಪ್ರೋಗ್ರಾಮಿಂಗ್ ಭಾಷೆಗೆ, ಪಠ್ಯ ಕಾರ್ಯಕ್ರಮ ಮೇಲಿನ ಯಾವುದು ಅಲ್ಲ. Yes, here the right answer is option A. CorelDRAW it is a popular illustration program. CorelDRAW it is used for vector graph images.
It is a family of software programs used for editing, vector graphics, illustration and design. Question number 24. Data can be saved on banking storage medium known as. ಬ್ಯಾಂಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನು ಉಳಿಸಲು ಏನು ಬಳಸ್ತೀವಿ? ಆಪ್ಷನ್ ಎ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೇಬಲ್, ಆಪ್ಷನ್ ಬಿ ಕಂಪ್ಯೂಟರ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಸಿ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಡಿ ಕಂಪ್ಯೂಟರ್ ಡೇಟಾ ರೀರೈಟೇಬಲ್. Yes, here the right answer is option C, compact disk rewritable. Question number 25. Transfer of data from one application to another line is known as. ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದಕ್ಕೆ ಡೇಟಾ ವರ್ಗಾವಣೆ ಮಾಡುವುದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಡೈನಾಮಿಕ್ ಡಿಸ್ಕ್ ಎಕ್ಸ್ಚೇಂಜ್, ಆಪ್ಷನ್ ಬಿ ಡಾಟ್ಗಿ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಸಿ ಡಾಗ್ಮ್ಯಾಟಿಕ್ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಡಿ ಡೈನಾಮಿಕ್ ಡೇಟಾ ಎಕ್ಸ್ಚೇಂಜ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, dynamic data exchange. Question number 26. Which of the following statement is correct? Modem is a software. Modem helps in stabilizing the voltage. Option C, modem is a operating system. Option D, modem converts the analog signal into digital signal and vice versa. ಕೆಳಗಿನಲ್ಲಿ ಮೋಡಮ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಡಿ, modem it is going to convert the analog signals into digital signal and also vice versa. modem analog signal ಅನ್ನು digital signal ಆಗಿ ಮತ್ತೆ digital signal ಅನ್ನು analog signal ಆಗಿ ಪರಿವರ್ತನೆ ಮಾಡ್ತಾ ಇದೆ. So modem means a modulator demodulator. It is a computer hardware device that converts data from digital format into analog format and vice versa. Question number 27. Information and communication technology includes online learning, learning through the use of EduSat, web-based learning, all of the above. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಏನನ್ನ ಒಳಗೊಂಡಿದೆ? ಆನ್ಲೈನ್ ಕಲಿಕೆ, EduSat ಬಳಕೆ ಮೂಲಕ ಕಲಿಕೆ, ವೆಬ್ ಆಧಾರಿತ ಕಲಿಕೆ, ಮೇಲಿನ ಎಲ್ಲ. Yes, here the right answer is option D, ಮೇಲಿನ ಎಲ್ಲ. All of the above is the right answer. Question number 28. Statement. Google Drive is a cloud-based storage device. Google Drive ಇದು ಒಂದು ಕ್ಲೌಡ್ ಆಧಾರಿತ ಶೇಖರಣಾ ಸೇವೆಯಾಗಿದೆ. ಸ್ಟೇಟ್ಮೆಂಟ್ 2 ಅಂದ್ರೆ ಹೇಳಿಕೆ. Photoshop is a popular graphic design software. Photoshop ಜನಪ್ರಿಯ ಗ್ರಾಫಿಕ್ ವಿನ್ಯಾಸ ಸಾಫ್ಟ್ವೇರ್ ಆಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಇಲ್ಲಿ ಹೇಳಿಕೆ 1 ಮತ್ತು 2 ಎರಡೂ ಕೂಡ ನಿಜವಾಗಿವೆ. Question number 29. The speed of processor of a computer is measured in. ಕಂಪ್ಯೂಟರ್ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳಿತೀವಿ? ಆಪ್ಷನ್ ಎ ಗಿಗಾಹರ್ಟ್ಸ್, ಆಪ್ಷನ್ ಬಿ ಬಾರ್ಡ್, ಆಪ್ಷನ್ ಸಿ BPS, ಆಪ್ಷನ್ ಡಿ MIPS. Here the correct answer for this question is option A, ಗಿಗಾಹರ್ಟ್ಸ್. ಸೊ ಗಿಗಾಹರ್ಟ್ಸ್ ನಲ್ಲಿ ಕಂಪ್ಯೂಟರ್ನ ಪ್ರೊಸೆಸರ್ನ ಅಳತೆ ಮಾಡ್ತೀವಿ. Question number 30. The ability to read and write each piece of information in a storage device in approximately the same length of the time of its location is. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಅದೇ ಸಮಯದಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಏನಂತ ಕರಿತೀವಿ? ಸೀಕ್ವೆನ್ಷಿಯಲ್ ಆಕ್ಸೆಸ್, ರಾಸ್ಟರ್ ಸ್ಕ್ಯಾನ್, ಸರ್ಚ್, ರ್ಯಾಂಡಮ್ ಆಕ್ಸೆಸ್. The right answer is option D, random access. Question number 31. The section of IT Act which deals with punishment for online abuse of children. ಮಕ್ಕಳ ಆನ್ಲೈನ್ ನಿಂದನೆಗಾಗಿ ಶಿಕ್ಷೆಯನ್ನು ವಿವರಿಸುವ IT ಕಾಯ್ದೆ ವಿಭಾಗ. ಆಪ್ಷನ್ ಎ 64B, ಆಪ್ಷನ್ ಬಿ 65B, ಆಪ್ಷನ್ ಸಿ 66B, ಆಪ್ಷನ್ ಡಿ 67B. The correct answer is option D, 67B. So section 67B of the Act provides punishment for publishing, browsing or transmitting child pornography in electronic form. Question number 32. JPEG stands for. JPEG ಅಂತಂದ್ರೆ ನಾಲ್ಕು ಆಪ್ಷನ್ಗಳನ್ನು ನೀಡಿದ್ದಾರೆ. The right answer is option D, Joint Pixel Exchange Group. ಇಲ್ಲಿ JPG ಅಂದಾಗ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ಆಪ್ಷನ್ ಬಿ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾರಿ, ಇಲ್ಲಿ ಡಿ ಅಂತ ಬರ್ತೀನಿ, ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. JPG, it stands for Joint
Photographic Expert Group. So ತಿದ್ಕೊಳ್ಳಿ. So JPEG, it stands for Joint Photographic Expert Group, which is the name of the group who created the JPEG standard. Question number 33, find the odd one. So ಇಲ್ಲಿ odd one find out ಮಾಡಬೇಕು. Google Chrome, Bing, Firefox, Microsoft Edge. The correct answer is option B, Bing. Because ಯಾಕಂದ್ರೆ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್ ಮತ್ತೆ ಮೈಕ್ರೋಸಾಫ್ಟ್ ಎಡ್ಜ್ ಮೂರು ಕೂಡ ಸರ್ಚ್ ಎಂಜಿನ್ಗಳಾಗಿವೆ, ನಾವು ಸರ್ಚ್ ಮಾಡಲು ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್ ಮತ್ತೆ ಮೈಕ್ರೋಸಾಫ್ಟ್ ಎಂಜಿನ್ ಎಲ್ಲವೂ ಕೂಡ ವೆಬ್ ಬ್ರೌಸರ್ಗಳಾಗಿವೆ. ಆದರೆ ಬಿಂಗ್ ಇದು ವೆಬ್ ಬ್ರೌಸರ್ ಅಲ್ಲ. ಕ್ವೆಶ್ಚನ್ ನಂಬರ್ 34, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇ ಗವರ್ನೆನ್ಸ್ ಇನಿಷಿಯೇಟಿವ್? ಈ ಕೆಳಗಿನವುಗಳಲ್ಲಿ ಯಾವುದು ಈ ಆಡಳಿತ ಉಪಕ್ರಮವಾಗಿದೆ? PAUSE implementation, Kite, Smart Classroom, Samagra. The correct answer is option A is the right answer is PAUSE implementation. So option A illi sariyagide, D alla option A. So PAUSE means free and open source software. It is an umbrella term for software that is simultaneously considered both free software and open source software. So next question is match the following. So the right answer is option 2. VoIP, use of internet to make phone calls. Fiber optic cable makes use of light pulses to transmit data. URL, text used by web browsers to locate a web address on the internet. UTP cable, most appropriate to connect computers in a small building. Question number 36, spot the facility which is not a cloud based video conferencing service. ಕ್ಲೌಡ್ ಆಧಾರಿತ ವಿಡಿಯೋ ಕಾನ್ಫರೆನ್ಸಿಂಗ್ ಸೇವೆ ಅಲ್ಲದ ಸೌಲಭ್ಯವನ್ನು ಗುರುತಿಸಿ. ಜೂಮ್, ಜೂಮ್ಲಾ, ಗೋ ಟು ಮೀಟಿಂಗ್, ವೆಬೆಕ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜೂಮ್ಲಾ. ಜೂಮ್ಲಾ ಇದು ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಸರ್ವಿಸ್ ಅಲ್ಲ. Joomla, it is an open source content management system, remember, which is used to build websites and online applications. So ಈ Joomla ಇದು ಒಂದು ಓಪನ್ ಸೋರ್ಸ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದೆ. ಸೊ ವೆಬ್ಸೈಟ್ಗಳನ್ನು ಮತ್ತೆ ಪ್ರಿಪೇರ್ ಮಾಡಲು, ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಪ್ರಿಪೇರ್ ಮಾಡಲು ಬಳಸಲಾಗುತ್ತೆ. ಕ್ವೆಶ್ಚನ್ ನಂಬರ್ 37, ಮ್ಯಾಚ್ ದ ಫಾಲೋವಿಂಗ್. ಆಪ್ಷನ್ ಡಿ ಇಸ್ ರೈಟ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005, Information Technology Act 2000, Indian Copyright Act 1957, Goods and Service Tax 2017. Question number 38, which one of the following is not antivirus software? ಕೆಳಗಿನವುಗಳಲ್ಲಿ ಯಾವುದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ? Kaspersky, Norton, Google Chrome, Avasta. So very easy, Google Chrome ಇದು ವೆಬ್ ಬ್ರೌಸರ್ ಆಗಿದೆ, ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ. Question number 39, Mayflower 400 was popularized in the news. What it is related to? So Mayflower 400 ಇದು ಸುದ್ದಿಯಲ್ಲಿ ಜನಪ್ರಿಯವಾಯಿತು. ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೈನಿಂಗ್ ರೋಬೋಟ್, ಸೋಲಾರ್ ಪ್ರೋಬ್, ವ್ಯಾಕ್ಸಿನ್ ಡೆಲಿವರಿಂಗ್ ರೋಬೋಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಪ್. ಸೊ Mayflower 400 ಇದು ಒಂದು Mayflower 400, it is world's first artificial intelligence. Remember, so option D is the right answer, artificial intelligence ship. Question number 40, the institution which launched an e-learning hub for villagers under ಉನ್ನತ್ ಭಾರತ್ ಅಭಿಯಾನ್. ಉನ್ನತ್ ಭಾರತ್ ಅಭಿಯಾನದ ಅಡಿಯಲ್ಲಿ ಹಳ್ಳಿಗರಿಗೆ ಇ ಲರ್ನಿಂಗ್ ಹಬ್ ಅನ್ನು ಪ್ರಾರಂಭಿಸಿದ ಸಂಸ್ಥೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, IIM Kozhikode. So the Indian Institute of Management Kozhikode, it is set to launch an e-learning hub and library as a pilot project for villagers in Maur. Question number 41, NIEPA stands for. NIEPA ಅಂತಂತಂದ್ರೆ National Institute of Educational Planning and Administration. So it is a research focused university in New Delhi. It was set up by Ministry of Human Resource Development. Question number 42, which of the following is a type of malware intentionally inserted into a software system that will set off all malicious function when specified conditions are met? ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸಿದಾಗ ದುರುದ್ದೇಶಪೂರಿತ ಕಾರ್ಯವನ್ನು ಹೊಂದಿಸುವ ಸಾಫ್ಟ್ವೇರ್ ಸಿಸ್ಟಮ್ಗೆ ಉದ್ದೇಶಪೂರ್ವಕವಾಗಿ ಸೇರಿಸಲಾದ ಮಾಲ್ವೇರ್ನ ಪ್ರಕಾರ ಯಾವುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಲಾಜಿಕ್ ಬಾಂಬ್.
So logic bomb, it is a piece of code intentionally inserted into a software system that will set off malicious function when specified conditions are met. For example, a programmer may hide a piece of code that starts deleting files. Question number 43. A computer network which is used within a building is. ಕಟ್ಟಡದ ಒಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಏನಂತ ಕರಿತೀವಿ? ವ್ಯಾನ್, ಮ್ಯಾನ್, ಲ್ಯಾನ್, ಸ್ಯಾನ್. The right answer is LAN, local area network. It consists of a computer network at single site, typically in an individual office. Question number 44. Most World Wide Web pages contain commands in dash language. ಹೆಚ್ಚಿನ ವರ್ಲ್ಡ್ ವೈಡ್ ವೆಬ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆಜ್ಞೆಗಳನ್ನು ಒಳಗೊಂಡಿವೆ. NIH, URL, HTML, IRC. The right answer is option C, HTML. So HTML stands for Hypertext Markup Language. Question number 45. Which of the following correctly lists computer memory types from highest to lowest speed? The right answer is option B, CPU registers, cache memory, secondary memory, main memory. Question number 46. Dash is a type of memory circuitry that holds the computer's startup routine. ಡ್ಯಾಶ್ ಎಂಬುದು ಒಂದು ರೀತಿಯ ಮೆಮೊರಿ ಸರ್ಕ್ಯೂಟ್ ಆಗಿದ್ದು ಅದು ಕಂಪ್ಯೂಟರ್ನ ಪ್ರಾರಂಭದ ದಿನಚರಿಯನ್ನು ಹೊಂದಿದೆ. The right answer is option C, ROM, read only memory. Question number 47. In a computer, a byte generally consists of. ಕಂಪ್ಯೂಟರ್ ನಲ್ಲಿ ಒಂದು ಬೈಟ್ ಅಂದರೆ ಆಪ್ಷನ್ ಸಿ 16 bits is the right answer. Question number 48. RAM is placed on hard disk, extension board, motherboard, USB. The right answer is option C, motherboard. Question number 49. Which of the following file format contains exclusively the ASCII file format? The right answer is option 2, B, D and E. RTF, CSV, then TXT. Question number 50. Which of the following domains is used for profit business? ಕೆಳಗಿನ ಯಾವ ಡೊಮೇನ್ಗಳನ್ನ ಲಾಭದ ಸಲುವಾಗಿ ಬಳಸಲಾಗುತ್ತೆ? Option D, .org. When you access a site with HTTPS instead of HTTP in the address bar, it primarily means. So here, if you know the difference between HTTP and HTTPS, then easily you can answer for this question. Option A, you are accessing a speedy connection. Option B, you are accessing a secure communication. Option C, you are accessing a single data line transfer. Option D, you are accessing a smartphone friendly website. So ವಿಳಾಸ ಪಟ್ಟಿಯಲ್ಲಿ ಅಂದರೆ ನಾವು ಯಾವುದೇ ಗೂಗಲ್ನಲ್ಲಿ ಏನಾದರೂ ಸರ್ಚ್ ಮಾಡುವಾಗ ಆ HTTP ಬದಲಿಗೆ HTTPS ನೊಂದಿಗೆ ನಾವು ಯಾವುದೇ ಒಂದು ಸೈಟನ್ನು ಪ್ರವೇಶಿಸಿದ್ರೆ ಅದರ ಅರ್ಥ ಏನು? ಆಪ್ಷನ್ ಎ, ನೀವು ವೇಗದ ಸಂಪರ್ಕವನ್ನು ಪ್ರವೇಶಿಸ್ತಾ ಇದ್ದೀರಿ. ಆಪ್ಷನ್ ಬಿ, ನೀವು ಸುರಕ್ಷಿತ ಸಂವಹನವನ್ನು ಪ್ರವೇಶಿಸ್ತಾ ಇದ್ದೀರಿ. ಆಪ್ಷನ್ ಸಿ, ನೀವು ಒಂದೇ ದಿನಾಂಕ ಲೈನ್ ವರ್ಗಾವಣೆಯನ್ನು ಪ್ರವೇಶಿಸ್ತಾ ಇದ್ದೀರಿ. ಆಪ್ಷನ್ ಡಿ, ನೀವು ಸ್ಮಾರ್ಟ್ಫೋನ್ ಸ್ನೇಹಿ ವೆಬ್ಸೈಟ್ ಅನ್ನ ಪ್ರವೇಶಿಸ್ತಾ ಇದ್ದೀರಿ. ಸೊ ನಮಗೆ ಏನಾದರೂ HTTP ಮತ್ತೆ HTTPS ನೊಂದು ಡಿಫ್ರೆನ್ಸ್ ನಮಗೆ ಸರಿಯಾಗಿ ಗೊತ್ತಿದ್ರೆ ಈ ಒಂದು ಆನ್ಸರ್ ಅನ್ನು ನಾವು ಸರಳವಾಗಿ ನೀಡಬಹುದು. ಸೊ ಇಲ್ಲಿ HTTPS ಅಂದಾಗ ಏನ್ ಬರುತ್ತೆ? ಎಸ್ ಅಂದ್ರೆ ಸೆಕ್ಯೂರ್ ಅಂತ ಅರ್ಥ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. It means that you are accessing a secure communication. So ನಾವು ಯಾವಾಗ HTTP ಬದಲಿಗೆ HTTPS ನಿಂದ ಲಾಗಿನ್ ಆಗ್ತಾ ಇದ್ದೀವಿ ಯಾವುದೇ ಒಂದು ಸೈಟ್ಗೆ, ಅದರ ಅರ್ಥ ನಾವು ಸುರಕ್ಷಿತ ಸಮೂಹವನ್ನ ಪ್ರವೇಶಿಸ್ತಾ ಇದ್ದೀವಿ. ಸೊ ಹಾಗಾದ್ರೆ HTTP ಮತ್ತೆ HTTPS ನಡುವೆ ಏನು ವ್ಯತ್ಯಾಸ ಅಂತಂದ್ರೆ, ಸೊ HTTP it stands for Hypertext Transfer Protocol. So the hypertext is sent in plain text format, which means anyone between the web browser and your browser can read it. So ಇಲ್ಲಿ ನಾವು ಯಾವಾಗ HTTP ನಿಂದ ಯಾವುದೇ ಒಂದು ವೆಬ್ಸೈಟ್ ಅನ್ನ ಪ್ರವೇಶ ಮಾಡ್ತಾ ಇದ್ದೀವಿ, ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಒಂದು ಬ್ರೌಸರ್ ಮತ್ತೆ ಈ ಒಂದು ಇಂಟರ್ನೆಟ್ ವೆಬ್ ಬ್ರೌಸರ್ ನಡುವೆ ಯಾರಾದರೂ ಬೇಕಾದರೂ ಈ ಮಾಹಿತಿಯನ್ನ ಓದಬಹುದು. ಅದೇ ರೀತಿ HTTPS ಬಂದಾಗ it stands for Hypertext Transfer Protocol Secure. Yes ಅಂದ್ರೆ ಇಲ್ಲಿ secure. The primary difference is that instead of plain text, the information transmitted between your computer and the server is hidden behind a secret code that only those computers know. ಸೊ ಅಂದ್ರೆ ಇಲ್ಲಿ ಯಾವಾಗ ನಾವು ಈ HTTPS ನೊಂದಿಗೆ ವೆಬ್ಸೈಟ್ ಅನ್ನ ಪ್ರವೇಶ ಮಾಡ್ತಾ ಇದ್ದೀವಿ, ನಮ್ಮ ಬ್ರೌಸರ್ ಮತ್ತೆ ಇಂಟರ್ನೆಟ್ ಬ್ರೌಸರ್ ನಡುವೆ ಇಲ್ಲಿ ಪ್ಲೇನ್ ಟೆಕ್ಸ್ಟ್ ನಲ್ಲಿ ಇನ್ಫಾರ್ಮೇಶನ್ ಬರಲ್ಲ, ಬದಲಾಗಿ ಇಲ್ಲಿ
ಹಿಡನ್ ಆಗಿರುತ್ತೆ. ಸೊ ಬೇರೆಯವ್ರಿಗೆ ಮಾಹಿತಿಯನ್ನು ಓದೋಕೆ ಸಾಧ್ಯ ಆಗಲ್ಲ. The next question is, which of the following shows the correct chronological order of the first launch of these internet based facilities? ಈ ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ ಆಧಾರಿತ ಸೌಲಭ್ಯಗಳ ಮೊದಲ ಉಡಾವಣೆಯ ಸರಿಯಾದ ಕಾಲಾನುಕ್ರಮವನ್ನು ತೋರಿಸುತ್ತದೆ? ಸೊ ಆಪ್ಷನ್ ಎ ಯೂಟ್ಯೂಬ್, ಜಿಮೇಲ್, ಇನ್ಸ್ಟಾಗ್ರಾಮ್, ವಿಕಿಪೀಡಿಯಾ. ಆಪ್ಷನ್ ಬಿ ವಿಕಿಪೀಡಿಯಾ, ಯೂಟ್ಯೂಬ್, ಜಿಮೇಲ್, ಇನ್ಸ್ಟಾಗ್ರಾಮ್. ಆಪ್ಷನ್ ಸಿ ಜಿಮೇಲ್, ವಿಕಿಪೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಆಪ್ಷನ್ ಡಿ ವಿಕಿಪೀಡಿಯಾ, ಜಿಮೇಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್. So here the right chronological order is option D, Wikipedia, Gmail, YouTube, then Instagram. ಸೊ ನಮಗೆಲ್ಲ ಗೊತ್ತಿರುವ ಇತ್ತೀಚೆಗೆ ನಾವು ಇನ್ಸ್ಟಾಗ್ರಾಮ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇನ್ಸ್ಟಾಗ್ರಾಮ್ ಒಂದು ಇತ್ತೀಚೆಗೆ ಬಂದದ್ದಾಗಿದೆ. ಸೊ ಇದು ಕೊನೆಗೆ ಬರುತ್ತೆ. ಸೊ ನಮಗೆಲ್ಲ ಅದ್ರ ಜೊತೆಗೆ ಗೊತ್ತಿದೆ ವಿಕಿಪೀಡಿಯಾ ಫಸ್ಟ್ ಬರುತ್ತೆ. ಸೊ ಹೀಗಾಗಿ ಆಪ್ಷನ್ ಡಿ ನಾವು ಸರಿಯಾದ ಉತ್ತರ ಅಂತ ನಾವಿಲ್ಲಿ ಹೇಳ್ಬೋದು. The next question is, which of the following has not been appointed as a national coordinator for SWAYAM to ensure the quality of course content? ಕೋರ್ಸ್ನ ವಿಷಯದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸ್ವಯಂನ ರಾಷ್ಟ್ರೀಯ ಸಂಯೋಜಕರಾಗಿ ನೇಮಿಸಲಾಗಿಲ್ಲ? ಆಪ್ಷನ್ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಆಪ್ಷನ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಆಪ್ಷನ್ ಡಿ consortium for educational communication. So the right answer is option A, Indian Institute of Science. IISc is the right answer. So here NIOS, IIMB and CEC are the national coordinators for SWAYAM, but IISc it is not national coordinator for SWAYAM. So SWAYAM means it was the SWAYAM initiative. It was launched by Ministry of Human Resource Development. Now the MHRD is known as the Ministry of Education by Government of India, and this was launched under Digital India. So the main aim is to provide pre-entry to web courses, and it was launched on 9 July 2017 by Pranab Mukherjee, Honorable President of India. And SWAYAM has been developed cooperatively by Ministry of Education and All India Council for Technical Education. With the help of Microsoft, the current SWAYAM platform can facilitate 2000 courses. So ಈ ಎಲ್ಲ ಇನ್ಫಾರ್ಮೇಶನ್ ಅನ್ನು ನಾವು ನೆನಪಿನಲ್ಲಿ ಇಡಬೇಕು. ಇದರ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಒಂದು SWAYAM ಎಂಬುದು MHRD ಇಂದ ಲಾಂಚ್ ಆಗಿದೆ. MHRD ನ ನಾವು ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಕರಿತಾ ಇದ್ದೀವಿ. ಸೊ ಇದು 9 ಜುಲೈ 2017ರಂದು ಲಾಂಚ್ ಆಗುತ್ತೆ. ಇದನ್ನ ಪ್ರಣಬ್ ಮುಖರ್ಜಿ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಲಾಂಚ್ ಮಾಡ್ತಾರೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡ್ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ AICT ಎರಡು ಸೇರಿ ಮೈಕ್ರೋಸಾಫ್ಟ್ ಅನ್ನು ಬಳಸಿ ಲಾಂಚ್ ಮಾಡ್ತಾರೆ. ಸದ್ಯಕ್ಕೆ ಈ ಒಂದು SWAYAM ನಲ್ಲಿ 2000 ಕೋರ್ಸಸ್ಗಳಿವೆ. ಈ ಎಲ್ಲ ಕೋರ್ಸ್ಗಳು ಫ್ರೀ ಆಗಿರ್ತವೆ. The next question is, the term DTH is used in the context of option A, use of computers for data analysis. Option B, electronic hearing aid. Option C, direct transmission for diagnostics. Option D, use of satellites for television transmission. DTH ಎಂಬ ಪದವನ್ನ ಈ ಸಂದರ್ಭದಲ್ಲಿ ಬಳಸಲಾಗುತ್ತೆ. ಆಪ್ಷನ್ ಎ ಡೇಟಾ ವಿಶ್ಲೇಷಣೆಗಾಗಿ ಕಂಪ್ಯೂಟರ್ಗಳ ಬಳಕೆ. ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಶ್ರವಣ ಸಾಧನ. ಆಪ್ಷನ್ ಸಿ ರೋಗ ನಿರ್ಣಯಕ್ಕಾಗಿ ನೇರ ಪ್ರಸರಣ. ಆಪ್ಷನ್ ಡಿ ದೂರದರ್ಶನ ಪ್ರಸಾರಣಕ್ಕಾಗಿ ಉಪಗ್ರಹಗಳ ಬಳಕೆ. Yes, here the right answer is option D. The term DTH, it is used in the context of use of satellites for television. So ಇಲ್ಲಿ ದೂರದರ್ಶನ ಪ್ರಸಾರಕ್ಕಾಗಿ ಉಪಗ್ರಹನ ಬಳಕೆ ಮಾಡೋದಕ್ಕೆ ನಾವು DTH ಅನ್ನ ಈ ಒಂದು ಪದವನ್ನ ಬಳಕೆ ಮಾಡ್ತಾ ಇದ್ದೀವಿ. ಸೊ DTH is an encrypted transmission that travels to the consumers directly through a satellite. ಸೊ ಸ್ಯಾಟಲೈಟ್ ಅನ್ನ ಬಳಸಿ ಇಲ್ಲಿ ದೂರದರ್ಶನ ಪ್ರಸಾರಕ್ಕಾಗಿ DTH ನ ಬಳಕೆ ಮಾಡ್ತೀವಿ. ಸೊ DTH transmission is received directly by the consumer at his end through the small dish antenna. So the next question, the term broadband is used commonly in the context of. ಸೊ ಬ್ರಾಡ್ಬ್ಯಾಂಡ್ ಎಂಬ ಪದವನ್ನ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ FM ರೇಡಿಯೋ. ಆಪ್ಷನ್ ಬಿ ವೈರ್ಲೆಸ್ ಕಮ್ಯುನಿಕೇಶನ್. ಆಪ್ಷನ್ ಸಿ ಇಂಟರ್ನೆಟ್. ಆಪ್ಷನ್ ಡಿ ಟೆಲಿಗ್ರಾಫಿಕ್ ಕಮ್ಯುನಿಕೇಶನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಇಂಟರ್ನೆಟ್. ಈ ಬ್ರಾಡ್ಬ್ಯಾಂಡ್ ಎಂಬುದು ಇಂಟರ್ನೆಟ್ಗೆ ಸಂಬಂಧಪಟ್ಟಿದೆ. ಸರಳವಾದ ಪ್ರಶ್ನೆ. ಐ ಥಿಂಕ್ you know the answer. So broadband refers to high speed data transmission over a single cable.
It carries a large amount of data across multiple signals, and it commonly refers to high bandwidth, always on internet connection. The next question is, most World Wide Web pages contain commands in the language. ಹೆಚ್ಚಿನ ವರ್ಲ್ಡ್ ವೈಡ್ ವೆಬ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆದೇಶಗಳನ್ನು ಹೊಂದಿರುತ್ತವೆ. ಆಪ್ಷನ್ ಎ NIH, ಆಪ್ಷನ್ ಬಿ URL, ಆಪ್ಷನ್ ಸಿ HTML, ಆಪ್ಷನ್ ಡಿ IRC. ಎಸ್, ಇದು ಕೂಡ ಸರಳವಾದ ಪ್ರಶ್ನೆ ಅಂತ ಅನ್ಕೋತೀನಿ. ಈ ಎಲ್ಲ ವರ್ಲ್ಡ್ ವೈಡ್ ವೆಬ್ ಪೇಜಸ್ ಕಮಾಂಡ್ ಲ್ಯಾಂಗ್ವೇಜ್ ಅನ್ನ HTML ನಲ್ಲಿ ಹೊಂದಿರ್ತವೆ. So HTML, it stands for Hypertext Markup Language. It is the standard markup language for document designed to be displayed in web browser. It defines the content and structure of web content. It is often assisted by technologies such as CSS, that is cascading style sheets, and scripting languages such as JavaScript. ಸೊ ಅದೇ ರೀತಿ ಒಂದ್ಸರಿ ಎಕ್ಸಾಮ್ನಲ್ಲಿ ಈ ಒಂದು CSSನ ಫುಲ್ ಫಾರ್ಮ್ ಅನ್ನ ಕೂಡ ಕೇಳಿದ್ದಾರೆ. CSS ಸ್ಟ್ಯಾಂಡ್ಸ್ ಫಾರ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್. ಒಂದ್ಸರಿ HTML ನ ಫುಲ್ ಫಾರ್ಮ್ ಅನ್ನ ಕೂಡ ಕೇಳಿದ್ದಾರೆ, Hypertext Markup Language. The next question is, which of the following is a primary function of HTTPS? ಸೊ ಅವಾಗಲೇ ಹೇಳಿದೆ, ಎಸ್ ಅಂತಂದ್ರೆ ಸೆಕ್ಯೂರ್, Hypertext Transfer Protocol Secure. Option A, retrieves emails from the server. Option B, sends TCP or IP packets to web servers. Option C, encrypts data for secure transmission. Option D, transfers files over the internet. ಈ ಕೆಳಗಿನವುಗಳಲ್ಲಿ ಯಾವುದು HTTPS ನ ಪ್ರಾಥಮಿಕ ಕಾರ್ಯವಾಗಿದೆ? ಆಪ್ಷನ್ ಎ, ಸರ್ವರ್ನಿಂದ ಇಮೇಲ್ಗಳನ್ನು ಹಿಂಪಡೆಯುತ್ತದೆ. ಆಪ್ಷನ್ ಬಿ, TCP-IP ಪ್ಯಾಕೆಟ್ಗಳನ್ನು ವೆಬ್ ಸರ್ವರ್ಗೆ ಕಳುಹಿಸುತ್ತದೆ. ಆಪ್ಷನ್ ಸಿ, ಸುರಕ್ಷಿತ ಪ್ರಸರಣಕ್ಕಾಗಿ ಡೇಟಾವನ್ನು ಗೂಢಲಿಪೀಕರಿಸುತ್ತದೆ. ಆಪ್ಷನ್ ಡಿ, ಇಂಟರ್ನೆಟ್ ಮೂಲಕ ಫೈಲ್ಗಳನ್ನು ವರ್ಗಾಯಿಸುತ್ತದೆ. Yes, here the right answer is option C. The primary function of Hypertext Transfer Protocol Secure is encrypts data for secure transmission. ಸುರಕ್ಷಿತ ಪ್ರಸರಣಕ್ಕಾಗಿ ಡೇಟಾವನ್ನು ಗೂಢಲಿಪೀಕರಿಸುತ್ತದೆ. So encrypts data for secure transmission, Hypertext Transfer Protocol Secure. It is an extension of HTTP used for secure communication over the internet. The next question is, the ability to read and write each piece of information in a storage device in approximately the same length of the time of its location is. Option A, sequential access. Option B, raster scan. Option C, search. Option D, random access. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಒಂದೇ ಅವಧಿಯಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನ ಏನಂತ ಕರಿತೀವಿ? ಸೀಕ್ವೆನ್ಷಿಯಲ್ ಆಕ್ಸೆಸ್, ರಾಸ್ಟರ್ ಸ್ಕ್ಯಾನ್, ಸರ್ಚ್, ರ್ಯಾಂಡಮ್ ಆಕ್ಸೆಸ್. ಕೆಲವು ಪ್ರಶ್ನೆಗಳನ್ನು ನೀವು ಇಂಗ್ಲೀಷ್ನಲ್ಲಿನೇ ಓದ್ಕೊಂಡ್ರೆ ಒಳ್ಳೆಯದು, ಈ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಯಾಕಂದರೆ ಒಂದೊಂದು ಸಾರಿ ಸರಿಯಾದ ಒಂದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸರಿಯಾಗಲ್ಲ. ಸೊ ಇದಕ್ಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರ್ಯಾಂಡಮ್ ಆಕ್ಸೆಸ್. So random access means it is the capability to have access to any item from a given population of elements at random. Your device allows that data items to be accessed in almost the same amount of time irrespective of the physical location of data. So the right answer will be random access. The next question, which operating system is used by the Apple computer system? That is American technology company. ಆಪಲ್ ಕಂಪ್ಯೂಟರ್ ಸಿಸ್ಟಮ್ಗಳು ಯಾವ ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಳಸ್ತವೆ? ಸೊ ಸರಳವಾದ ಉತ್ತರ ಆಪ್ಷನ್ ಎ, ಲಿನಕ್ಸ್. ಆಪ್ಷನ್ ಬಿ, ವಿಂಡೋಸ್. ಆಪ್ಷನ್ ಸಿ, ಸೋಲಾರಿಸ್. ಆಪ್ಷನ್ ಡಿ, ಮ್ಯಾಕ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮ್ಯಾಕ್. ಬಿಕಾಸ್ ಈ ಒಂದು ಆಪಲ್ ಕಂಪ್ಯೂಟರ್ಗಳು ಮ್ಯಾಕ್ ಸಿಸ್ಟಮ್ ಅನ್ನ ಬಳಸ್ತಾ ಇವೆ. ಸೊ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್, ಇಟ್ ಈಸ್ ಅ ಪವರ್ಫುಲ್ ಆಪರೇಟಿಂಗ್ ಸಿಸ್ಟಮ್ that offers similar features and services to Windows and Linux. So the Macintosh operating system, it is also known as Mac OS, is an operating system developed by Apple company. It is a graphical user interface based operating system. It was first published in 1984. Apple is an American based company located in California. So ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಆಪಲ್ ಅನ್ನ ಯಾವಾಗ ಪಬ್ಲಿಷ್ ಮಾಡ್ತಾ, ಈ ಒಂದು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಮೊದಲ ಬಾರಿಗೆ ಯಾವಾಗ ಪಬ್ಲಿಷ್ ಮಾಡಲಾಯಿತು ಅಂತಂದ್ರೆ 1984. ಇದನ್ನ ಆಪಲ್ ನವರು ಡೆವಲಪ್ ಮಾಡಲಾಗಿದೆ. ಸೊ ಇದು ಕೂಡ ಸೇಮ್ ವಿಂಡೋಸ್ ಅಂಡ್ ಲಿನಕ್ಸ್ ನಂತೆ
ಕೆಲಸ ಮಾಡ್ತಾ ಇದೆ. ಸೊ ಇದು ಒಂದು ಅಮೆರಿಕನ್ ಬೇಸ್ಡ್ ಕಂಪನಿ ಆಗಿದ್ದು ಇದು ಕ್ಯಾಲಿಫೋರ್ನಿಯಾನಲ್ಲಿ ಲೊಕೇಟ್ ಆಗಿದೆ. ದ ನೆಕ್ಸ್ಟ್ ಕ್ವಶನ್ ಇಸ್ ಸ್ಟೇಟ್ಮೆಂಟ್ 1 ಕಂಪೈಲರ್ಸ್ ಆರ್ ಸಾಫ್ಟ್ವೇರ್. ಕಂಪೈಲರ್ಗಳು ಸಾಫ್ಟ್ವೇರ್ಗಳಾಗಿವೆ. ಸ್ಟೇಟ್ಮೆಂಟ್ 2 ಟಚ್ ಸ್ಕ್ರೀನ್ ಮಾನಿಟರ್ಸ್ ಆರ್ ಇನ್ಪುಟ್ ಆರ್ ಅಂಡ್ ಔಟ್ಪುಟ್ ಡಿವೈಸಸ್. ಟಚ್ ಸ್ಕ್ರೀನ್ ಮಾನಿಟರ್ಗಳು ಇನ್ಪುಟ್ ಔಟ್ಪುಟ್ ಸಾಧನಗಳಾಗಿವೆ. ಆಪ್ಷನ್ ಎ both statements 1 and 2 are true. Option B both statement 1 and 2 are false. Option C statement 1 is true but 2 is false. Option D statement 1 is true but 2 is true, 1 is false. So if you look at the statements 1 compilers are softwares. Compiler ಗಳು ಸಾಫ್ಟ್ವೇರ್ ಅಂತ ನಾವು ಕರಿತೀವಿ, ಇದು ಸರಿಯಾಗಿದೆ. ಸ್ಟೇಟ್ಮೆಂಟ್ 2 ಟಚ್ ಸ್ಕ್ರೀನ್ ಮಾನಿಟರ್ಸ್ ಆರ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್. ಸೊ ನಾವು ಟಚ್ ಸ್ಕ್ರೀನ್ ಇಲ್ಲ ಅಂತಂತಂದ್ರೆ ಅದನ್ನ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಬಟ್ ಟಚ್ ಸ್ಕ್ರೀನ್ ಮಾನಿಟರ್ಸ್ಗಳಿಗೆ ನಾವು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಯಾಕಂದ್ರೆ ನಾವು ಇನ್ಪುಟ್ ಅನ್ನು ಕೂಡ ನೀಡ್ತಾ ಇದ್ದೀವಿ, ಔಟ್ಪುಟ್ ಅನ್ನು ಕೂಡ ಪಡಿತಾ ಇದ್ದೀವಿ. ಸೊ ಹೀಗಾಗಿ ಎರಡು ಸ್ಟೇಟ್ಮೆಂಟ್ಸ್ಗಳು ಇಲ್ಲಿ ಸರಿಯಾಗಿವೆ. ಸೊ ಆಪ್ಷನ್ ಎ ಬೂತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಟ್ರೂ. ಹೇಳಿಕೆ 1 ಮತ್ತು 2 ಎರಡು ನಿಜವಾಗಿವೆ. ದ ನೆಕ್ಸ್ಟ್ ಕ್ವಶನ್ ಐಡೆಂಟಿಫೈ ದ ಇನ್ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನ ಗುರುತಿಸಿ. ಆಪ್ಷನ್ ಎ ಜೆಪಿಜಿ ಗ್ರಾಫಿಕ್ ಫೈಲ್, ಆಪ್ಷನ್ ಬಿ ಟಿಟಿಎಫ್ ವರ್ಡ್ ಟೆಕ್ಸ್ಟ್ ಫೈಲ್, ಡಬ್ಲ್ಯೂಎವಿ ಆಡಿಯೋ ಫೈಲ್, .exe ಎಕ್ಸಿಕ್ಯೂಟೇಬಲ್ ಫೈಲ್. ಸೊ ಸರಳವಾದ ಉತ್ತರ ಆಪ್ಷನ್ ಬಿ .ttf ಏನಿದೆಲ್ಲ ಇದು ವರ್ಡ್ ಫೈಲ್ ಅಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕೆಲವು ವರ್ಡ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಫೈಲ್ಗಳನ್ನ ಮತ್ತೆ ಅವುಗಳ ಫೈಲ್ ಎಕ್ಸ್ಟೆನ್ಷನ್ ಅನ್ನ ನೋಡಿದ್ರೆ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ .doc, ಅದೇ ರೀತಿ ವರ್ಡ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಫೈಲ್ಗೆ .txt, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ಗೆ .pdf, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಗೆ .docx, ದೆನ್ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ .png, ಪವರ್ ಪಾಯಿಂಟ್ ಪಿಕ್ಚರ್ ಪ್ರೆಸೆಂಟೇಷನ್ .pptx, Microsoft Excel spreadsheet .xls, PowerPoint presentation .ppt. The third audio format of the MPEG one standard .mp3, JPEG executable file .exe, MPEG 4 video .mp4, graphics interchange format that is GIF, then tagged image file format .tiff. The next question is what are the two main components of a CPU? CPU ನ ಎರಡು ಪ್ರಮುಖ ಘಟಕಗಳು ಯಾವುವು? ಆಪ್ಷನ್ ಎ ಕಂಟ್ರೋಲ್ ಯೂನಿಟ್ ಅಂಡ್ ALU, ಆಪ್ಷನ್ ಬಿ ALU ಅಂಡ್ ಬಸ್, ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್ ಅಂಡ್ ರೆಜಿಸ್ಟರ್, ಆಪ್ಷನ್ ಡಿ ರೆಜಿಸ್ಟರ್ಸ್ ಅಂಡ್ ಮೇನ್ ಮೆಮೊರಿ. The right answer is option A control unit and ALU. These are the two main components of CPU. CPU ನ ಎರಡು ಪ್ರಮುಖ ಘಟಕಗಳು ಅಂತಂದ್ರೆ ನಿಯಂತ್ರಣ ಘಟಕ ಅಂದ್ರೆ ಕಂಟ್ರೋಲ್ ಯೂನಿಟ್ ಮತ್ತೆ ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ಇದರ ಮೇಲೂ ಕೂಡ ಹಲವಾರು ಬಾರಿ ಪ್ರಶ್ನೆಗಳು ಬಂದಿವೆ. ಸೊ ದ ಕಂಟ್ರೋಲ್ ಯೂನಿಟ್ ಮ್ಯಾನೇಜಸ್ ಅಂಡ್ ಕೋಆರ್ಡಿನೇಟ್ಸ್ ಹಾರ್ಡ್ವೇರ್ ಆಪರೇಷನ್ಸ್ ವೈಲ್ ALU ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ದ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ದ ಇಮೇಲ್ ಅಟ್ಯಾಚ್ಮೆಂಟ್ ಸೈಜ್ ಲಿಮಿಟ್ ಇನ್ ಜಿಮೇಲ್. ಜಿಮೇಲ್ ನಲ್ಲಿ ಇಮೇಲ್ ನ ಲಗತ್ತು ಗಾತ್ರ. ಸೊ ನಾವು ಇಮೇಲ್ ನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ PDF ಗಳನ್ನ ವರ್ಡ್ ಫೈಲ್ನ ಕಳಿಸ್ತೀವಲ್ಲ ಅದರ ಒಂದು ಸೈಜ್ ಲಿಮಿಟ್ ಎಷ್ಟಿದೆ? 10 MB, 15 MB, 25 MB, 40 MB. ಸೊ ಹಿಯರ್ ದ ಸೈಜ್ ಲಿಮಿಟ್ ಇನ್ ಜಿಮೇಲ್ is 25 MB. So here option C is the right answer. Yes, by mistakenly I have written D. The right answer is option C. Option C 25 MB is the right answer. So ನೆನಪಿಡಬೇಕು ಇದರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಮೇಲನ್ನು ಬರಿಬೇಕಾದ್ರೆ BCC ಅನ್ನ ಯೂಸ್ ಮಾಡ್ತೀವಿ, ಕಾರ್ಬನ್ ಕಾಪಿಯನ್ನು ಬಳಸ್ತೀವಿ. ಸೊ ಅವೆಲ್ಲದರ ಮೇಲೆ ಪ್ರಶ್ನೆಗಳು ಹಲವಾರು ಬಾರಿ ಬಂದಿವೆ. ಸೊ ದ ಇಮೇಲ್ ಅಟ್ಯಾಚ್ಮೆಂಟ್ ಸೈಜ್ ಲಿಮಿಟ್ ಇನ್ ಜಿಮೇಲ್ is 25 MB. The acronym FTP stands for. FTP ಎಂಬ ಸಂಕ್ಷಿಪ್ತ ರೂಪ. ಆಪ್ಷನ್ ಎ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆಪ್ಷನ್ ಬಿ ಫಾಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆಪ್ಷನ್ ಸಿ ಫೈಲ್ ಟ್ರ್ಯಾಕಿಂಗ್ ಪ್ರೋಟೋಕಾಲ್, ಆಪ್ಷನ್ ಡಿ ಫೈಲ್ ಟ್ರಾನ್ಸ್ಫರ್ ಪ್ರೊಸೀಜರ್.
ಫ್ರೆಂಡ್ ದಿಸ್ ಕ್ವಶನ್ ಇಸ್ ಫಾರ್ ಯು. ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ, ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು. ತುಂಬಾನೇ ಸರಳವಾದ ಪ್ರಶ್ನೆ, ನಿಮಗೆಲ್ಲ ನೀವು ಐ ಥಿಂಕ್ ಯು ಆರ್ ಅವೇರ್ ಅಬೌಟ್ ದಿಸ್ ಕ್ವಶನ್. ಸೊ ಎಲ್ಲರೂ ಆನ್ಸರ್ ಅನ್ನ ಕಮೆಂಟ್ ನಲ್ಲಿ ಫ್ರೆಂಡ್ಸ್. ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯಿನ್ ಆಗ್ಬೋದು. ಡೈಲಿ ಅಪ್ಡೇಟ್ಸ್ ಅನ್ನ ಇದರಲ್ಲಿ ನೀಡ್ತಾ ಇರ್ತೀವಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.